ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. ಹಾಲೆಲೂಯಾ, ಹಾಲೆಲೂಯಾ. ಹೇಲ್ ಮೇರಿ. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. Genesis 3:15, God said to Satan, who was leading Adam and Eve to sin, I will put enmity between you and the woman, her seed and your seed, and he will crush your head. ಆದಿಕಾಂಡ 3:15 ವಾಕ್ಯದಲ್ಲಿ ನೋಡ್ತಾನೆ, ನಿನಗೂ ಈ ಮಹಿಳೆಯ ಸಂತಾನಕ್ಕೂ ಅಗೆತನ ಇರಿಸುವೆನು, ಜಜ್ಜುದಿವಳ ಸಂತಾನ ನಿನ್ನ ತಲೆಯನ್ನು ನೀ ಕಚ್ಚುವೆ, ಆ ಸಂತಾನದ ಇಮ್ಮಡಿಯನ್ನು ಎಂಬ ವಾಕ್ಯವನ್ನು ನಾವು ನೋಡುತ್ತೇವೆ. The Hail Mary prayer has two functions: to cast out the demons and bring down the Holy Spirit. ನಾವು ಯಾವಾಗ ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳ್ತೇವೆ, ಪಿಸಾಚಿಯನ್ನ ಹೊರದೋಡಿಸಿ ದೈವಿ ಸ್ನೇಹವನ್ನು ತುಂಬುವ ಶಕ್ತಿ ಈ ಪ್ರಾರ್ಥನೆಗಿದೆ. Virgin Mary, after conceiving Jesus, visited Elizabeth and Zachariah, and hearing her greeting voice, Elizabeth and the child in the womb were filled with the Holy Spirit. ಪವಿತ್ರಾತ್ಮರ ಪ್ರಭಾವದಿಂದ ಗರ್ಭವತಿಯಾದ ಮಾತೆ ಮರಿಯಳು ಎಲಿಜಬೇತಳನ್ನು ಸಂಧಿಸಿದಾಗ ಎಲಿಜಬೇತಳ ಉದರದಲ್ಲಿದ್ದ ಮಗು ನಲಿದಾಡಿತು, ಆತ್ಮ ಅಭಿಷೇಕದಿಂದ ತುಂಬಲ್ಪಡ್ತು. Hallelujah. ಹಾಲೆಲೂಯಾ. One more Hail Mary. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. When we start our journey, we are used to say 3 Hail Mary. ನಾವು ಯಾವಾಗ ಪ್ರಯಾಣವನ್ನು ಪ್ರಾರಂಭಿಸ್ತೇವೆ, ನಾವು ಯಾವಾಗಲೂ 3 ನಮೋ ಮರಿಯಗಳನ್ನು ಹೇಳ್ತೇವೆ. Hail Mary will cast out the demons and bring down the anointing of the Holy Spirit for people around us. ಏಕೆಂದರೆ ಮಾತೆ ಮರಿಯಮ್ಮನವರು ಈ ಪಿಸಾಚಿಯನ್ನು ಹೋಗಲಾಡಿಸಿ ದೇವರ ಅಪಾರವಾದ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಆ ಪ್ರಯಾಣವನ್ನು ಆಶೀರ್ವದಿಸುತ್ತಾರೆ. In 1533, Mother Mary appeared to one Juan Diego, a ordinary farmer, and in Guadalupe in Mexico, and under her guidance a church was built there in Guadalupe. ಗಾದಲೂಪೆಯಲ್ಲಿ ಇರುವಂತಹ ಸ್ಥಳದಲ್ಲಿ 1533ರಲ್ಲಿ ಮಾತೆ ಮರಿಯಳು ಒಬ್ಬ ವ್ಯವಸಾಯಗಾರನಿಗೆ ದರ್ಶನವನ್ನು ನೀಡುತ್ತಾರೆ. ಅಲ್ಲಿ ಈಗ ದೇವಾಲಯವನ್ನು ಕಟ್ಟಿದ್ದಾರೆ. Mother Mary asked to tell the bishop
to raise a church in Guadalupe. ಆ ಮಾತೆ ಅವರಿಗೆ ಹೇಳಿದದ್ದು, ನೀವು ಹೋಗಿ ಧರ್ಮಾಧ್ಯಕ್ಷರಿಗೆ ಹೇಳಿ ನನ್ನ ಹೆಸರಿನಲ್ಲಿ ಇಲ್ಲೊಂದು ದೇವಾಲಯವನ್ನ ಕಟ್ಟಲಿ. And after the apparition of Our Lady, now there is a basilica where 5,000 people can be seated. ಇಂದು ಅಲ್ಲಿ ಒಂದು ದೊಡ್ಡ ಬೆಸಲಿಕವನ್ನ ಕಟ್ಟಿದ್ದಾರೆ. 5,000 ಜನ ಕುಳಿತುಕೊಳ್ಳುವಂತಹ ಮಹಾ ದೇವಾಲಯ ಅದಾಗಿದೆ. 20 million people used to come there as pilgrims every year. After the apparition of Our Lady in Guadalupe in 1533, within 10 years, 8 million people were converted and received baptism. 1533ರಲ್ಲಿ ಆದ ಈ ದರ್ಶನ ಹಾಗೂ ಕಟ್ಟಿದಂತಹ ಈ ದೇವಾಲಯದ ನಿಮಿತ್ತ ಲಕ್ಷಾಂತರ ಜನರು ಕ್ರೈಸ್ತಿಯ ವಿಶ್ವಾಸಕ್ಕೆ ಬಂದಿದ್ದಾರೆ. Wherever in whichever part Mother Mary appeared, anointing of the Holy Spirit was showered in such places like Fatima, Lourdes, Belangani and so on. ಫಾತಿಮಾ, ಬೆಳಂಗಣಿ, ಲೂರ್ದ್, ಇಲ್ಲೆಲ್ಲ ಎಲ್ಲೆಲ್ಲಿ ಮಾತೆ ದೇವಾಲಯ ಇದೆ ಅಲ್ಲೆಲ್ಲ ಪವಿತ್ರಾತ್ಮರ ದಿವ್ಯ ಪ್ರಸನ್ನತೆಯಿಂದ ತುಂಬಿದೆ. That is why millions of miracles and healings are taking place in such places. ಆದುದರಿಂದ ಅದ್ಭುತಗಳು, ಸೂಚಕ ಕಾರ್ಯಗಳು ಈ ಸ್ಥಳಗಳಲ್ಲಿ ಇಂದು ಕೂಡ ಸತ್ಯವಾಗಿ ನಡೆಯುತ್ತಿದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Matthew's Gospel chapter 7 verse 7. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ. Ask and it will be given you. Search and you will find. Knock and the door will be opened for you. ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. Ask and it will be given you. ಕೇಳಿರಿ ನಿಮಗೆ ಕೊಡಲಾಗುವುದು. Search and you will find your God, your experience, your God. ಹುಡುಕಿರಿ ನಿಮಗೆ ದೇವರ ಅನುಭವಗಳು ನಿಮಗೆ ಸಿಗುತ್ತೆ. Knock and the door of heaven will be opened for you. ತಟ್ಟಿರಿ ನಿನಗಾಗಿ ಬಾಗಿಲು ತೆರೆಯಲಾಗುವುದು. Luke 11, 9 to 13. ಲೂಕ 11ನೇ ಅಧ್ಯಾಯ 9ರಿಂದ 13. Ask and you shall receive. ಕೇಳಿರಿ ನಿಮಗೆ ಕೊಡಲಾಗುವುದು. At the end of that paragraph, it is said, ask and you shall receive abundance of Holy Spirit. ಕಡೆಯದಾಗಿ ವಾಕ್ಯ ಹೇಳ್ತದೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಲೆಕ್ಕವಿಲ್ಲದಷ್ಟು ಶಕ್ತಿಯುತವಾದ ಪವಿತ್ರಾತ್ಮರ ಅಭಿಷೇಕ. God is Spirit and God wants to shower the gift of the Holy Spirit upon all His children. ತಂದೆಯಾದ ದೇವರು ಈ ಆತ್ಮವಾದ ಪವಿತ್ರಾತ್ಮರನ್ನ ಪ್ರತಿಯೊಬ್ಬರಿಗೂ ಅಳತ ಇಲ್ಲದೆ ತುಂಬಿಸುತ್ತಾರೆ. Romans 5:5 says, when we are filled with the Holy Spirit, we will be filled with the love of God. ರೋಮನರಿಗೆ ಬರೆದ ಪತ್ರಿಕೆ 5ನೇ ವಾಕ್ಯ ಹೇಳುತ್ತೆ, ನಾವು ಯಾವಾಗ ದೇವರ ಆತ್ಮನಿಂದ ತುಂಬಲ್ಪಡ್ತದೆ, ನಾವು ದೇವರ ಕೃಪೆಗಳಿಂದ ತುಂಬಲ್ಪಡ್ತೇವೆ. Without being filled with the Holy Spirit and love of God, we cannot love God generously. ಪವಿತ್ರಾತ್ಮರ ಪ್ರಭೆ ಹಾಗೂ ಪ್ರೀತಿ ಇಲ್ಲದೆ ನಾವು ದೈವ ಚಿತ್ತದ ಪ್ರಕಾರ ನಡೆಯಲು ಸಾಧ್ಯವಿಲ್ಲ. To love our fellow human beings and to help the poor and the suffering, we need a gift of the Holy Spirit. ಪರರನ್ನ, ಶತ್ರುಗಳನ್ನ ಪ್ರೀತಿಸಲು, ಕ್ಷಮಿಸಲು, ಅಂಗೀಕರಿಸಲು ನಾವು ಬೇಕಾದ ವರದಾನವೇ ಪ್ರೀತಿಯ ವರದಾನ. Why we all are gathered here to listen to the word of God? ನಾವೆಲ್ಲ ಏಕೆ ಇಲ್ಲಿ ಸೇರಿದ್ದೇವೆ? ದೈವಿ ವಾಕ್ಯವನ್ನ ಆಲಿಸಲು. Because we are ongoingly given the Holy Spirit to search God, to listen to the word of God. We are already given gift of the Holy Spirit. ಈಗಾಗಲೇ ಪವಿತ್ರಾತ್ಮರ ವರದಾನ ಕೃಪೆ ನಾವು ಹೊಂದಿರುವುದರಿಂದ ಈ ದಾಹದಿಂದ ವಾಕ್ಯ ಕೇಳಲು ಇಲ್ಲಿ ಬಂದಿದ್ದೇವೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. What is the purpose of your life here on earth? ನಿನ್ನ ಜೀವಿತದ ಉದ್ದೇಶ ಈ ಲೋಕದಲ್ಲಿ ಏನಾಗಿದೆ? We are aiming at eternal life, eternal happiness. ಆ ಸ್ವರ್ಗೀಯ ಶಾಶ್ವತವಾದ ಪ್ರೀತಿ ರಾಜ್ಯಕ್ಕಾಗಿ ತವಕ ಪಡಲು ನಾವು ಜನಿಸಿದ್ದೇವೆ. To live for heaven and eternal life, we need the Holy Spirit. ಶಾಶ್ವತವಾದ ಈ ಸ್ವರ್ಗೀಯ ಜೀವಿತಕ್ಕಾಗಿ ದಾಹಗೊಳ್ಳಬೇಕಾದ್ರೆ ನಮಗೆ ಪವಿತ್ರಾತ್ಮರು ಬೇಕು. Hallelujah. ಹಾಲೆಲೂಯಾ. To know about the Holy Spirit,
we have to have gift of faith in Jesus Christ. ಈ ಪವಿತ್ರಾತ್ಮರಲ್ಲಿ ನಾವು ಜೀವಿಸಬೇಕಾದರೆ ನಮಗೆ ಯೇಸು ಕೊಡುವಂತಹ ವಿಶ್ವಾಸದ ವರದಾನ ಬೇಕು. Who is Jesus Christ? ಯೇಸು ಕ್ರಿಸ್ತರು ಯಾರಾಗಿದ್ದಾರೆ? He is the sacrificial offering for our sins, not only for our sins, but for the sins of the whole world. ನಮ್ಮ ಪಾಪಕ್ಕಾಗಿ ಬಲಿಯಾದವರು, ಇಡೀ ಲೋಕದ ಪಾಪಕ್ಕಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಯೇಸು ಕ್ರಿಸ್ತರು. God the Father, God the Son, God the Holy Spirit, they created human beings, Adam and Eve, with the pouring out His love into their hearts. ತ್ರೇಕ ದೇವರಾದ ತಂದೆ ದೇವರು, ಯೇಸು ದೇವರು ಹಾಗೂ ಪವಿತ್ರಾತ್ಮರು ತ್ರೇಕ ದೇವರು ಈ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ತನ್ನ ಹೋಲಿಕೆ ಸ್ವಭಾವದಲ್ಲಿ ಮನುಷ್ಯನನ್ನ ಉಂಟು ಮಾಡಿದರು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. God gave Adam and Eve the commandment, increase and multiply and fill the earth. ಆದಾಮ ಮತ್ತು ಅವ್ವಳಿಗೆ ದೇವರು ಕೊಟ್ಟ ಮೊದಲ ಆಜ್ಞೆ, ನೀವು ಅಭಿವೃದ್ಧಿ ಹೊಂದಿ ಹೆಚ್ಚು ಮಕ್ಕಳನ್ನು ಪಡೆದು ಇಡೀ ಲೋಕವನ್ನು ಆವರಿಸಿಕೊಳ್ಳಿರಿ. Now they are multiplied. Now there are 8,400 million people all over the world. ಇಂದು ನಾವು 8 ಕೋಟಿಗಿಂತ ಹೆಚ್ಚು ಜನ ಇಡೀ ದೇಶವನ್ನು ಆವರಿಸಿರುವುದನ್ನು ನಾವು ನೋಡ್ತೇವೆ. Nowadays people are not multiplying. My father and mother had 7 children. ಗುರುಗಳ ತಂದೆ ತಾಯಿಯವರು ಪಡೆದ ಮಕ್ಕಳು 7 ಜನರು. If they had practiced birth control when they had 5 children, I will not be born. ಒಂದು ವೇಳೆ ಅವರು ಈ ಫ್ಯಾಮಿಲಿ ಪ್ಲಾನ್ ರೀತಿ ಏನಾದರೂ ಮಾಡಿದರೆ ಈ ಗುರುಗಳು ಜನಿಸಲು ಸಾಧ್ಯವೇ ಇಲ್ಲ. And I will not come to this world and go to heaven also. ಈ ಪ್ರಪಂಚಕ್ಕೆ ಬರೋ ಅವಕಾಶನೂ ಸಿಗ್ತಿರ್ಲಿಲ್ಲ, ಸ್ವರ್ಗಕ್ಕೂ ಹೋಗ್ತಾ ಇರಲಿಲ್ಲ. Father George Panakal, they are 8 children. If their parents practice birth control, he will not be born. ಇನ್ನೊಂದು ಗುರುಗಳು ಫಾದರ್ ಜಾನ್ ಪಣಕಲ್, ಅವರು ಕೂಡ 8 ಜನ ಮಕ್ಕಳು. ಒಂದು ವೇಳೆ ಅವರು ಕೂಡ ಫ್ಯಾಮಿಲಿ ಪ್ಲಾನ್ ಇಟ್ಟಿದ್ರೆ ಅವರು ಕೂಡ ಹುಡ್ತಾ ಇರಲಿಲ್ಲ. ಇಂತಹ ಗುರುಗಳು ನಾವು ಕಳ್ಕೊಳ್ತಾ ಇದ್ದು. Similarly, Father Augustine Velluran will not be born. ಫಾದರ್ ಅಗಸ್ಟಿನ್ ಒಲ್ಲೂರನ್ನು ಕೂಡ ಹುಟ್ಟಲು ಸಾಧ್ಯವಾಗ್ತಿರ್ಲಿಲ್ಲ. All families have 7-8 children. ಎಲ್ಲ ಕುಟುಂಬಗಳಲ್ಲಿ ಗುರುಗಳ ಈ ಕುಟುಂಬಗಳೆಲ್ಲ 7-8 ಜನ ಮಕ್ಕಳಿದ್ದಾರೆ. There may be poverty, but children will be loving each other and God will be given enough thing to eat. ಕುಟುಂಬದಲ್ಲಿ ಬಡತನವಿತ್ತು, ಆದರೆ ಆ ಪರಸ್ಪರ ಪ್ರೀತಿಗೆ ಕಡಿಮೆ ಇರಲಿಲ್ಲ. Now all over the world there are only 2 children each. ಇದ್ರೆ ನೀವು ಪ್ರಪಂಚದ ಯಾವ ಮೂಲೆಗೆ ಹೋಗೋ 3 ಜನ ಹೆಚ್ಚೆಂದರೆ ಅದರ ಮೇಲೆ ಮಕ್ಕಳಿಲ್ಲ. In Kerala there are 2.6 million young people, nobody to marry because there are only 2 children. ಇಲ್ಲಿ ಕೇರಳದಲ್ಲಿ 2.6 ಮಿಲಿಯನ್ ಯುವಕರಿದ್ದಾರೆ, ಅವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ. So that is an evil to practice birth control. ಹಾಗಾಗಿ ಇದು ಪೈಶಾಚಿಕ ಕಾರ್ಯವಾಗಿದೆ, ದೈವ ಚಿತ್ತಕ್ಕೆ ವಿರುದ್ಧ ನಡೆಯುವಂತಹ ಕ್ರಿಯೆ. So those who have done that, they have to make their confession and God will forgive. ಯಾರೆಲ್ಲ ಈ ಫ್ಯಾಮಿಲಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಾ, ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಿ ದೇವರು ನಿಮ್ಮನ್ನ ಕ್ಷಮಿಸಲಿ. But we have to pray for the whole world, all the married people to have as many children as God wants them to be born. ಅದರೊಂದಿಗೆ ಮದುವೆಯಾದ ಎಲ್ಲ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ, ದೈವ ಚಿತ್ತದಂತೆ ಹೆಚ್ಚು ಮಕ್ಕಳನ್ನ ಹೊಂದಲಿ. Whatever happen, God will forgive. ಏನಾದರೂ ಆಗಲಿ ದೇವರು ಕ್ಷಮಿಸುತ್ತಾರೆ. So we have to pray all over the world, all the married people should have as many children as God wants them to have. ದೇವರು ಬಯಸುವಷ್ಟು ಮಕ್ಕಳನ್ನ ತಂದೆ ತಾಯಿಗಳು ಪಡೆಯಲಿ. Hallelujah. 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 Already there is Holy Mass today. A morning over. Holy Mass, we are receiving Holy Communion. ಬಲಿಪೂಜೆಯಲ್ಲಿ ನಾವು ಪರಮ ಪ್ರಸಾದವನ್ನ ಸ್ವೀಕರಿಸ್ತೇವೆ. John 6:51. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 51ನೇ ವಾಕ್ಯ. Jesus says, I am the living bread that came down from heaven. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ.
whoever eats of this bread will live forever. ಯಾರೆಲ್ಲ ಈ ರೊಟ್ಟಿಯನ್ನ ಭುಜಿಸುತ್ತಾರೋ ಅವರೆಲ್ಲ ಸದಾಕಾಲ ಜೀವಿಸುವರು. For through the Holy Eucharist and through the sacrament of confession, we get forgiveness and Holy Spirit. ಈ ಸಂಸ್ಕಾರಗಳಲ್ಲಿ ಪರಮ ಪ್ರಸಾದ ಪಾಪ ನಿವೇದನೆಗಳ ಮುಖಾಂತರ ನಾವು ಕ್ಷಮೆಯನ್ನ ಪಡಿತೇವೆ, ಪವಿತ್ರಾತ್ಮರಿಂದ ತುಂಬಲ್ಪಡ್ತೇವೆ. Andhra Pradesh, Telangana, I went for a convention. ಗುರುಗಳು ಒಂದು ಕಡೆ ಕನ್ವೆನ್ಷನ್ಗೆ ಹೋದರು. As soon as I reached there, the priest and nun said, here is a great miracle of a lady living for 28 years without any food but only Holy Communion. ಇವರು ಹೋದ ಸ್ಥಳದಲ್ಲಿ ನೋಡ್ತಾರೆ, ಒಬ್ಬ ಹೆಂಗಸು 28 ವರ್ಷಗಳ ಕಾಲ ಯಾವುದೇ ಆಹಾರವಿಲ್ಲದೆ ಕೇವಲ ಪರಮಪ್ರಸಾದವನ್ನ ಸ್ವೀಕರಿಸಿ ಜೀವಿಸಿದ್ದಾಳೆ. The last 3 years, he did not even take water. Priest used to take Holy Communion to their house. She was bedridden. 3 ವರ್ಷಗಳ ಕಾಲ ಆ ಮಹಿಳೆ ಸ್ವೀಕರಿಸಿದ್ದು ಪರಮಪ್ರಸಾದ ಮಾತ್ರ, ನೀರನ್ನು ಕೂಡ ಕುಡಿದಿಲ್ಲ. John 6:51, Jesus says, I am the living bread that came down from heaven. ಯೋಹಾನ 6:51 ಹೇಳುತ್ತೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. Those of you who can attend the Holy Mass every day, it is very good to attend the Holy Mass every day and receive Holy Communion. ಯಾರೆಲ್ಲ ಪ್ರತಿದಿನ ಈ ಬಲಿಪೂಜೆಯಲ್ಲಿ ಭಾಗವಹಿಸುವಂತಹ ಅಭ್ಯಾಸ ಇದೆ, ನಿಜವಾಗ್ಲೂ ಒಳ್ಳೆಯದು. ನೀವು ಭಾಗವಹಿಸಿ ಪ್ರತಿದಿನ ಪರಮಪ್ರಸಾದವನ್ನ ಸ್ವೀಕರಿಸಿರಿ. Hallelujah. Hallelujah. In Kerala, in Kannur district, there is a place called Vilakannur. There, 13 years ago, one priest was saying Holy Mass. Suddenly, the face of Jesus appeared on the Eucharistic bread. ಕಣ್ಣೀರಿನ ಪ್ರದೇಶದ ಕೆಳಗಿರೋ ಒಳಕಣ್ಣೂರಿನ ಒಂದು ಸಣ್ಣ ದೇವಾಲಯದಲ್ಲಿ ಗುರುಗಳು ಬಲಿಪೂಜೆಯನ್ನು ಮಾಡಿ ರೊಟ್ಟಿಯನ್ನು ತೆಗೆಯುವಾಗ ಆ ರೊಟ್ಟಿಯಲ್ಲಿ ಯೇಸು ಕ್ರಿಸ್ತರ ಸುಂದರ ಮುಖ ಅರಳಿತು. Lot of people started come to every day so to look at the Eucharistic face of Jesus who appeared in the Eucharist. ಇದು 15 ವರ್ಷಗಳ ಹಿಂದೆ ಆದ ಅದ್ಭುತ. ಆದರೆ ಪ್ರತಿ ದಿನ ಸಾವಿರಾರು ಜನರು ಹೋಗಿ ಈ ಅದ್ಭುತಕ್ಕೆ ಸಾಕ್ಷಿ ನೀಡುತ್ತಿದ್ದಾರೆ. The Archbishop of Tellicherry of that place took the Holy Eucharist and took it to Vatican whether this miracle can be trusted. 15 ವರ್ಷಗಳ ಹಿಂದೆ ಇದೆ ಆದಾಗ ಅದನ್ನು ರೋಮ್ನಲ್ಲಿ ಇದನ್ನು ಕಳಿಸಲಾಯಿತು. ಅಲ್ಲಿ ಸುಮಾರು 12 ವರ್ಷಗಳ ಕಾಲ ಪರೀಕ್ಷಿಸಿ ಇದು ನಿಜವಾಗಲೂ ನಿಜವಾದ ಪರಮ ಪ್ರಸಾದದ ಅದ್ಭುತ ಎಂಬುದಾಗಿ ರೋಮ್ ನಗರವು ಹೋಲಿಸಿ ಅದನ್ನ ಡಿಕ್ಲೇರ್ ಮಾಡಿ ಇಲ್ಲಿಗೆ ಕಳಿಸಿದೆ. After 13 years, the Holy Eucharist was brought back from Vatican with official approval. Now thousands and thousands of people are coming to that church. 13 ವರ್ಷಗಳಾದ ನಂತರ ಇದನ್ನು ತಂದು ಸ್ಥಾಪಿಸಿದ್ದಾರೆ. ಪ್ರತಿದಿನ ಸಾವಿರಾರು ಜನರು ಹೋಗಿ ಅಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. I also went there. ಗುರುಗಳು ಕೂಡ ಅಲ್ಲಿ ಹೋಗಿದ್ರು. Because somebody invited me, they presented a big car and full of people went there. ಸೊ ಗುರುಗಳು ಕೂಡ ಅಲ್ಲಿ ಜನಗಳ ಜೊತೆ ಹೋಗಿ ಪ್ರಾರ್ಥಿಸಿದ್ದಾರೆ. Lot of people were going and look at the Eucharistic miracle. ತುಂಬ ಜನ ಹೋಗಿ ಅಲ್ಲಿ ಈ ಅದ್ಭುತವನ್ನು ನೋಡುತ್ತಿದ್ದಾರೆ. Though I went there, I did not go near that and looked at because I already know that Jesus is in the Eucharist. ಅವರು ತುಂಬ ಹತ್ತಿರ ಹೋಗಿ ನೋಡಲಿಲ್ಲ, ಯಾಕಂದ್ರೆ ಗುರುಗಳಿಗೆ ಈಗಾಗಲೇ ಗೊತ್ತು ಪರಮ ಪ್ರಸಾದದಲ್ಲಿರೋದು ಯೇಸುವೇ. I went to the church, people are going and looking at, but I know it is already the Jesus Christ himself. ಜನಗಳೆಲ್ಲ ಹೋಗಿ ಬಹಳ ಹತ್ತಿರದಿಂದ ನೋಡೋ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಗುರುಗಳು ಹೇಳ್ತಾರೆ, ನನಗೆ ಆ ವಿಶ್ವಾಸ ಇದೆ, ಪರಮ ಪ್ರಸಾದದಲ್ಲಿರುವುದು ನನ್ನ ಯೇಸುವೇ. Church full of people, the parish priest asked me to preach about the Eucharist. ಅನೇಕರು ಈ ಪರಮ ಪ್ರಸಾದದ ಬಗ್ಗೆ ಬೋಧಿಸಲು ಬರುತ್ತಾರೆ. Now every day there are many Holy Eucharist people from different states are coming there by bus full of people. ಅನೇಕ ರಾಜ್ಯಗಳಿಂದ ಬಂದು ದೈವಿ ಕೃಪೆಯನ್ನು ಪಡೆಯುತ್ತಿದ್ದಾರೆ. Hallelujah. 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 What is the Holy Eucharist?
ಏನು ಪರಮ ಪ್ರಸಾದ ಎಂದರೇನು? It is the sacrificial offering of the whole life of Jesus. ಯೇಸು ಕ್ರಿಸ್ತರ ಸಂಪೂರ್ಣ ತ್ಯಾಗದ ಬಲಿದಾನ. After instituting the Holy Eucharist, Jesus said, "Do this in memory of me." ಯೇಸು ಕ್ರಿಸ್ತರು ಪರಮ ಪ್ರಸಾದವನ್ನು ಸ್ಥಾಪಿಸಿ ಪ್ರತಿಷ್ಠಾಪಿಸಿ ಹೇಳಿದ ಮಾತು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. Do this in memory of the Eucharistic celebration? No. Do this in memory of my whole life. ಇದು ಬರೀ ಕೇವಲ ಪರಮ ಪ್ರಸಾದದ ಸ್ಮರಣೆ ಅಲ್ಲ, ಇದು ಯೇಸು ಕ್ರಿಸ್ತರ ಸಂಪೂರ್ಣ ಸ್ಮರಣೆ. I ask people, where was Jesus born? ಗುರುಗಳು ಯಾವಾಗಲೂ ಕೇಳ್ತಾರೆ, ಯೇಸು ಸ್ವಾಮಿ ಎಲ್ಲಿ ಜನಿಸಿದರು? All the people will say in Bethlehem in a cattle shed. ಎಲ್ಲ ಹೇಳ್ತಾರೆ ಯೇಸು ಹುಟ್ಟಿದ್ದು ಬೆತ್ಲೆಹೇಮಿನ ಗೋದಲಿಯಲ್ಲಿ. Then I will say it is not correct. ಗುರುಗಳು ಹೇಳ್ತಾರೆ ಇದು ಸರಿಯಲ್ಲ. She was born in the womb of the Virgin Mary and stayed there for 9 months and 9 days. ಗುರುಗಳು ಕೊಡೋ ಉತ್ತರ, ಯೇಸು ಜನಿಸಿದ್ದು ಮಾತೆಯ ಉದರದಲ್ಲಿ, ಈ ಉದರದಲ್ಲಿ 9 ತಿಂಗಳು ಜೀವಿಸಿದರು. That is a greater suffering than the crucifixion. ಹಾಗಾಗಿ ಈ ಹೊಟ್ಟೆಯಲ್ಲಿ 9 ತಿಂಗಳು ಇರುವಂಥದ್ದು ಶಿಲುಬೆಯ ವೇದನೆಗಿಂತಲೂ ಅಧಿಕವಾಗಿತ್ತು. 9 months and 9 days, Almighty God remaining in the womb of a creature, Virgin Mary. 9 ತಿಂಗಳು 9 ದಿನ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಜೀವಿಸುವಂಥದ್ದು, ಸೃಷ್ಟಿಯಾದ ಹೊಟ್ಟೆಯಲ್ಲಿ ಸೃಷ್ಟಿಕರ್ತ ಜೀವಿಸುವಂಥದ್ದು ವೇದನೆಯ ಸಂಗತಿ. Why God took human form in Jesus? ಹೇತಕ್ಕಾಗಿ ಯೇಸು ಕ್ರಿಸ್ತರು ಮನುಷ್ಯನ ರೂಪವನ್ನು ತಾಳಿದರು. All over the world, people are committing sin. After the fall of Adam and Eve, everybody is a sinner. ಆದಮ ಅವಳ ನಂತರ ಇಡೀ ಪ್ರಪಂಚವು ಪದೇ ಪದೇ ಪಾಪದಲ್ಲಿ ಬೀಳ್ತಾ ಇದೆ. ನಾವೆಲ್ಲರೂ ಪಾಪಿಗಳೇ. All these people will have to go to hell. ಎಲ್ಲರೂ ಕೂಡ ಪಾಪ ಮಾಡಿದ ನಂತರ ನರಕಕ್ಕೆ ಹೋಗುವಂಥದ್ದು. So God decided no one should go to hell and somebody has to do the propitiation penance. And the second person of the Blessed Trinity said, "Here I am ready." ಹಾಗಾಗಿ ದೇವರಿಗೆ ಯಾರು ನರಕಕ್ಕೆ ಹೋಗಲು ಇಷ್ಟವಿಲ್ಲ, ಸ್ವರ್ಗಕ್ಕೆ ಕರೆತರಲು ಇಷ್ಟ. ಹಾಗಾಗಿ ತ್ರಯೇಕ ದೇವರಲ್ಲಿ ಒಬ್ಬರಾದ ಯೇಸು ಕ್ರಿಸ್ತರನ್ನ ಈ ಭೂಮಿಗೆ ಕಳಿಸಿದರು. John the Baptist came to prepare the way for Jesus, telling the people to repent because Son of God is coming to you. ಸ್ನಾನಿಕ ಯೋಹಾನ ಮುಂದೂತನಾಗಿ ಬಂದ ಹಾಗೂ ಪಶ್ಚಾತ್ತಾಪಪಟ್ಟು ದೇವರಿಗೆ ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಲು ಬೋಧಿಸಿದ. At the age of 30, Jesus was coming toward the place where John the Baptist was preaching. ಹಾಗೆಯೇ ಈ ಗಬ್ರಿಯಲ್ ದೂತರು ಕೂಡ ಈ ಬಂದು ಸಂದೇಶವನ್ನು ನೀಡುತ್ತಾರೆ. Then John the Baptist said, "Behold, the Lamb of God who takes away the sins of the world. He will baptize you with fire and Holy Spirit." ಸ್ನಾನಿಕ ಯೋಹಾನ ಯೇಸು ಸ್ವಾಮಿ ಬರುವುದನ್ನು ನೋಡಿ ಆತ ಹೇಳುವಂಥದ್ದು, ಇಗೋ ಇಲ್ಲೇ ಬಲಿಗಾಗಿ ಬರುತ್ತಿರುವಂಥ ಲೋಕದ ಕುರಿಮರಿ ಇವರೇ, ಇವರು ಬೆಂಕಿಯಿಂದಲೂ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ದೀಕ್ಷಾ ಸ್ನಾನ ನೀಡುವರು. Hallelujah. Hallelujah. Switzerland is a country in Europe. ಯುರೋಪಿನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೊಂದು ದೇಶವಾಗಿದೆ. It is a very peaceful country. ಇದು ಬಹಳ ಶಾಂತಿದಾಯಕ ದೇಶವಾಗಿದೆ. Never there was any war in that country. ಆ ದೇಶದಲ್ಲಿ ಯಾವುದೇ ಜಗಳ ಯುದ್ಧಗಳಿಲ್ಲ. The patron saint of Switzerland is Saint Nicholas. ಸಂತ ನಿಕೋಲಾಸ್ ಈ ದೇಶದ ಪಾಲಕ ಸಂತರಾಗಿದ್ದಾರೆ. He was a magistrate, he was a soldier, he was a farmer, he was the father of 10 children. ಅಧಿಕಾರಿಯಾಗಿದ್ದರು, ಸೈನಿಕ ವೃತ್ತಿಯಲ್ಲಿದ್ದರು, 10 ಮಕ್ಕಳ ತಂದೆಯಾಗಿದ್ದರು. Very many people came to him to take consultation from him. ಅನೇಕರು ಬಂದು ಇವರಿಂದ ಸಂದರ್ಶನವನ್ನು ಮಾಡಿ ಕೆಲವೊಂದು ಸಲಹೆಯನ್ನು ಪಡೆಯುತ್ತಿದ್ದರು. Nicholas is the patron saint of Switzerland. ನಿಕೋಲಾಸ್ ಈ ಸ್ವಿಟ್ಜರ್ಲ್ಯಾಂಡ್ನ ಪಾಲಕ ಸಂತ. The last 20 years of his life he ate no food but only 2 days Holy Mass in his parish. 2 days he received Holy Communion. The last 20 years that was the only food.
ತನ್ನ ಜೀವಿತದ ಕಡೆಯ ವರ್ಷಗಳಲ್ಲಿ 20 ವರ್ಷಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಸಂಜೆ ದಿವ್ಯ ಬಲಿ ಪೂಜೆಯನ್ನು ಭಾಗವಹಿಸಿ ಪರಮ ಪ್ರಸಾದವನ್ನು ಈ ವ್ಯಕ್ತಿ ಸ್ವೀಕರಿಸ್ತಿದ್ರು. John 6:35, Jesus said to them, I am the bread of life. Whoever comes to me will never be thirsty. ಯವನ್ನ 6:35 ಹೇಳ್ತದೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ನನ್ನ ಭುಜಿಸುವವನಿಗೆ ಯಾವ ದಾಹವಾಗದು. Whoever comes to me will never be hungry. ನನ್ನ ಬಳಿಗೆ ಬರುವವನಿಗೆ ಹಸಿವಾಗದು. So great power of healing, miracles, anointing of the Holy Spirit is hidden in the Eucharist. ಶಕ್ತಿಯುತವಾದ ಅಭಿಷೇಕ, ಬಿಡುಗಡೆ, ಮನಪರಿವರ್ತನೆ, ಅದ್ಭುತಗಳಾಗುವಂಥದ್ದು ಈ ಪರಮ ಪ್ರಸಾದದಲ್ಲಿ ಮಾತ್ರ. Those of you who can find time to go every day for Holy Mass, attend Holy Communion, receive Holy Communion, it will be very good and healthy. ಪ್ರತಿಯೊಬ್ಬರು ನಿಮ್ಮಲ್ಲಿ ಇರುವವರು ಎಲ್ಲರೂ ಕೂಡ ಪ್ರತಿದಿನ ಬಲಿಪೂಜೆಗೆ ಹೋಗುವ ಅಭ್ಯಾಸವನ್ನು ಪ್ರಾರಂಭಿಸಿ ಪರಮ ಪ್ರಸಾದ ಸ್ವೀಕರಿಸಿ ಖಂಡಿತ ಅದ್ಭುತ ಮತ್ತು ಬದಲಾವಣೆಯನ್ನು ನೀವು ನೋಡುತ್ತೀರಾ. Maybe every day you cannot go because you have to go for work, children has to be sent to school, but at least by desire or even listening to the TV masses, you can spend some time before the Eucharist. ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು, ಎಲ್ಲಿ ಸಮಯ ಇಲ್ಲದಿದ್ದರೂ ಕೂಡ ಆ ಒಂದು ದಾಹ, ಪರಮ ಪ್ರಸಾದದ ಮೇಲಿನ ದಾಹದಲ್ಲಿ ಈ ಟಿವಿಯ ಮುಖಾಂತರವಾದರೂ ಕೂಡ ನೀವು ಬಲಿಪೂಜೆಯಲ್ಲಿ ಭಾಗವಹಿಸಬಹುದು. At least 2 days, Saturday and Sunday, you may be able to go to Mass. If so, do it. ಅಟ್ಲೀಸ್ಟ್ ಆದರೂ ನೀವು ಶನಿವಾರ ಮತ್ತು ಭಾನುವಾರ ನೀವು ಕಂಪಲ್ಸರಿ ನೀವು ದಿವ್ಯ ಬಲಿಪೂಜೆಗೆ ಹೋಗಬೇಕು. If in a nearby place there is Eucharistic adoration, try to go and spend 1 hour or 45 minutes before the Eucharistic adoration and pray for the whole world. ನೀವು ವಾಸುವ ಸ್ಥಳಗಳಲ್ಲಿ ಅಕ್ಕಪಕ್ಕದಲ್ಲಿ ಪರಮ ಪ್ರಸಾದ ಆರಾಧನೆ ಇದ್ದರೆ ದಯಮಾಡಿ ಹೋಗಿ 1 ಗಂಟೆ ಆದರೂ ಕುಳಿತು ಇಡೀ ಪ್ರಪಂಚಕ್ಕಾಗಿ ಪ್ರಾರ್ಥಿಸಿರಿ. Suppose there is an alcoholic addict man in your house, don't pray for himself alone. I pray for all the alcoholics in India or in the world. Wash them in your precious blood, fill them with the Holy Spirit. ಬಹುಶಃ ನಿಮ್ಮ ಮನೇಲಿ ಯಾರಾದರೂ ಕುಡುಕುತನದಲ್ಲಿರಬಹುದು, ಅವರೊಬ್ಬರ ಬಿಡುಗಡೆಗೆ ಮಾತ್ರ ಪ್ರಾರ್ಥಿಸಬೇಡಿ. ಈ ರೀತಿ ಕುಡುಕುತನದಲ್ಲಿರುವಂಥ ಇಡೀ ಪ್ರಪಂಚದಲ್ಲಿರುವ ವ್ಯಕ್ತಿಗಳಿಗಾಗಿ ಈ ವ್ಯಕ್ತಿ ಹೆಸರಿನಲ್ಲಿ ನೀವೆಲ್ಲರಿಗಾಗಿ ಪ್ರಾರ್ಥಿಸಿರಿ. ಯೇಸುವಿನ ರಕ್ತ ತೊಳೆಯಲಿ, ಅವರಿಗೆ ಬಿಡುಗಡೆ ಕೊಡಲಿ ಎಂಬುದಾಗಿ ಎಲ್ಲರಿಗಾಗಿ ಪ್ರಾರ್ಥಿಸಿರಿ. There is a broken family. Suppose pray for all the broken families in the world to be filled with, to be washed by the blood of Jesus, to be filled with the Holy Spirit. ನಿನ್ನ ಕುಟುಂಬ ಒಡೆದೋಗಿದೆಯಾ? ಒಡೆದೋದ ವಿಶ್ವದ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ಯೇಸುವಿನ ರಕ್ತ ತೊಳೆಯಲಿ, ಪವಿತ್ರಾತ್ಮರ ಅಭಿಷೇಕ ಉಂಟಾಗಲಿ. When we started our retreat center in Pota in 1984, no human being was coming to stay and make retreat. 1984ರಲ್ಲಿ ಪೋಟದಲ್ಲಿ ಡಿವೈನ್ ಧ್ಯಾನ ಮಂದಿರವನ್ನು ಪ್ರಾರಂಭಿಸಿದಾಗ ಯಾರು ಕೂಡ ಬಂದು ತಂಗುವ ಸ್ಥಳಗಳು, ಅನುಕೂಲಗಳಿರಲಿಲ್ಲ. People will come to pray for getting rid of alcoholism or sickness, to pray by a priest. That was the only thing they used to do. ಅಂದು ಪ್ರಾರಂಭದಲ್ಲಿ ಜನ ಬರುತ್ತಿದ್ದೆ ಕುಡುಕುತನ ಬಿಡಲು, ಬಂಧನದಿಂದ ಹೊರಬರಲು, ಆಶೀರ್ವಾದಗಳನ್ನು ಪಡೆಯಲು ಮಾತ್ರ. But God said, I know their needs. Let them write 10 or 20 needs and keep it in the prayer box or in the prayer book. Don't pray again. Only give thanks, believing it will be supplied in the propermost time. Thanking and praising. ಸೊ ಆ ಸಮಯದಲ್ಲಿ ಅವರ ಸಮಸ್ಯೆಗಳಿಗಾಗಿ, ಕಷ್ಟಗಳಿಗಾಗಿ ಪ್ರಾರ್ಥಿಸುವ ರೀತಿ ಹೇಗಿತ್ತು ಅದನ್ನು ಬರೆದು ಬೈಬಲ್ನಲ್ಲಿ ಅಥವಾ ಸ್ಟ್ಯಾಚ್ಯುಗಳ ಕೆಳಗೆ ಇಟ್ಟು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಾಗ ಅವರು ಆಶೀರ್ವಾದ, ಬಿಡುಗಡೆಯನ್ನು ಪಡೆಯುತ್ತಿದ್ದರು. Hallelujah. 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 Thank you, Father. Thank you, Father. Thank you, Jesus. Thank you, Jesus. Thank you, Holy Spirit. Thank you, Holy Spirit. Hallelujah. Hallelujah. With a single word, Jesus created the whole world. ದೇವರು ಒಂದೇ ವಾಕ್ಯದಲ್ಲಿ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದರು. The same word, He is sustaining the whole world. ಅದೇ ವಾಕ್ಯದಿಂದ ಈ ಕೂಡ ದೇಶ ನಡೆಯುತ್ತಿದೆ.
The word of God in the Holy Bible, which touches our heart, that is the gospel for us. ಈ ಪರಿಶುದ್ಧ ಶ್ರೀಗ್ರಂಥದಲ್ಲಿರುವಂಥ ವಾಕ್ಯವು ನಮ್ಮನ್ನು ಮುಟ್ಟಲಿ. When we recite the word of God, repeat the word of God, which touched our life, we will be anointed with the Holy Spirit. ನಾವು ಯಾವಾಗೆಲ್ಲ ದೇವರ ವಾಕ್ಯವನ್ನು ಓದ್ತೇವೆ, ಕೇಳ್ತೇವೆ, ಆ ವಾಕ್ಯ ನಮ್ಮನ್ನು ಸ್ಪರ್ಶಿಸ್ತದೆ, ನಮ್ಮ ಜೀವಿತ ಬದಲಾಗುತ್ತೆ, ಅದ್ಭುತಗಳು ಉಂಟಾಗುತ್ತೆ. Every day set apart half an hour in the morning and half an hour in the evening to read and underline important word of God, to write down in a diary or notebook. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಕುಳಿತು ದೇವರ ವಾಕ್ಯನ ಓದಿ ಅದನ್ನು ಗೆರೆಗಳನ್ನು ಎಳೆದು ಮಾರ್ಕನ್ನು ಮಾಡಿ ನೀವು ಸಮಯವನ್ನು ಕಳೆಯಿರಿ. How many of you read Bible every day? Raise your hand. ಪ್ರತಿದಿನ ಬೈಬಲ್ನ ಓದುವವರು ಕೈಗಳೆತ್ತಿ. How many of you read Bible every day? Stand up. ಪ್ರತಿದಿನ ಬೈಬಲ್ ಓದುವವರು ಎದ್ದು ನಿಂತ್ಕೊಳ್ಳಿ. Clap your hands and praise the Lord. ಕರಗಳನ್ನು ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. Hallelujah. ಹಾಲೆಲೂಯಾ. Please sit down. Please sit down. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳಿ. How many of you have underlined important word of God in the Bible? ಬೈಬಲ್ನಲ್ಲಿ ಓದುವಾಗ ಎಷ್ಟು ಜನ ಇಂಪಾರ್ಟೆಂಟ್ ವಾಕ್ಯಗಳನ್ನು ನೀವು ಅಂಡರ್ಲೈನ್ ಮಾಡಿದ್ದೀರಾ? Such people stand up. ಅವರೆಲ್ಲ ಎದ್ದು ನಿಲ್ಲಿ. Now you may maybe a Sunday or any holiday underline the word of God and take more important ones, take down in your diary or notebook. Write down. ಈ ಶನಿವಾರದಿಂದ ನೀವೇನು ಮಾಡಿ, ಒಂದು ಕಡೆಯಿಂದ ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿದರೆ ಅದನ್ನು ಮಾತ್ರ ಓದ್ಕೊಂಡು ಹೋಗಿ ಅದನ್ನು ಮತ್ತೆ ನೀವು ಅಂಡರ್ಲೈನ್ ಮಾಡಿ. When you recite such important word of God, and we will be anointed with the Holy Spirit, healing and miracles. ಇಂಥ ವಾಕ್ಯವನ್ನು ನೀವು ಓದುವಾಗ ಸೌಖ್ಯವಾಗುತ್ತೆ, ಬಿಡುಗಡೆ ಆಗುತ್ತೆ, ಆತ್ಮರ ಅಭಿಷೇಕ ಉಂಟಾಗುತ್ತೆ. Clap your hands and praise the Lord. ಕರಗಳನ್ನು ತಟ್ಟಿ ಸ್ತೋತ್ರ ಸಲ್ಲಿಸಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Praise the Lord. ಪ್ರೈಸ್ ದ ಲಾರ್ಡ್. At the age of 20, I was spending 1 hour in personal prayer before the family rosary. ಪ್ರಿಯರೇ, ಗುರುಗಳು 20ನೇ ವಯಸ್ಸಿನಲ್ಲಿದ್ದಾಗ 1 ಗಂಟೆ ಪ್ರಾರ್ಥನೆಯನ್ನ ಕುಟುಂಬ ಪ್ರಾರ್ಥನೆಗೆ ಮುನ್ನ ಮಾಡುತ್ತಿದ್ರು. At such a time, I heard a voice, ask and you shall receive Holy Spirit. ಆ ಒಂದು ಸಮಯದಲ್ಲಿ ಇವರಿಗೆ ಕೇಳಿದ ಸ್ವರ, ಕೇಳು ನಿನಗೆ ಪವಿತ್ರಾತ್ಮರನ್ನ ಪಡಿತೀಯಾ. I already received Holy Spirit in baptism and other sacraments. ನಾನು ಈಗಾಗಲೇ ದೀಕ್ಷಾ ಸ್ನಾನದಲ್ಲಿ ಪವಿತ್ರಾತ್ಮರನ್ನ ಪಡೆದಿದ್ದೇನೆ, ಉಳಿದ ಸಂಸ್ಕಾರದಲ್ಲಿ ಪಡೆದಿದ್ದೇನೆ, ಮತ್ತೆ ಏಕೆ? But I heard the voice, ask and you shall receive Holy Spirit. ಕೇಳು ನಿನಗೆ ಪವಿತ್ರಾತ್ಮರನ್ನ ಕೊಡಲ್ಪಡುವುದು. God wants to give the fullness of the Holy Spirit, the outpouring of the Holy Spirit for all believers. ದೇವರಿಗೆ ಪವಿತ್ರಾತ್ಮರ ಶಕ್ತಿಯುತವಾದ ಅಭಿಷೇಕವನ್ನು ನೀಡುವ ಚಿತ್ತವಾಗಿತ್ತು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. The other day, a father came with her daughter. She is suffering from severe headache for months together. ತಲೆನೋವಿಂದ ನರಳುತ್ತಿದ್ದ ಒಂದು ಮಗಳನ್ನ ತಂದೆ ಕರೆತಂದರು. I spent nearly 1 hour giving counseling. ಅವರು 1 ಗಂಟೆ ಸಮಯ ಕೌನ್ಸಿಲಿಂಗ್ ಅನ್ನ ಮಾಡಿದರು. She has wounded feeling from her husband scolding her and her mother-in-law scolding her. ಮತ್ತೆ ಅತ್ತೆ ಮಕ್ಕಳು ಎಲ್ಲರೂ ಬರೀ ಬೈಯೋದೇ ಆಗ್ತಾ ಇತ್ತು ಆ ಮನೆಯಲ್ಲಿ. So she had sleepless nights. ಹಾಗಾಗಿ ರಾತ್ರಿ ನಿದ್ರೆ ಇಲ್ಲದ ಜೀವಿತ ಅಧಿಕವಾಗಿತ್ತು. Severe headache is there. ತುಂಬಾ ತಲೆನೋವಿದೆ. At the end I said, offer your suffering for millions of other people who have similar suffering. ಆಗ ಗುರುಗಳು ಹೇಳಿದರು, ನಿನ್ನ ಈ ನೋವನ್ನ ಇದೇ ನೋವಿನಲ್ಲಿರುವ ಸಾವಿರಾರು ಆತ್ಮಗಳ ರಕ್ಷಣೆಗಾಗಿ ಸಮರ್ಪಣೆ ಮಾಡು. Suddenly the devil went away and she was healed of her headache. ಸೊ ಈ ಪ್ರಾರ್ಥನೆ ಮಾಡುವಾಗ ಆಕೆ ಹಿಡಿದಿದ್ದಂಥ ಪಿಸಾಚಿ ಬಿಟ್ಟು ಹೋಯಿತು. When we pray for millions of others to receive Holy Spirit, devil will go away from us. ನಾವು ಯಾವಾಗ ಲಕ್ಷಾಂತರ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ನಮಗೆ ಬಿಡುಗಡೆ ಆಗುತ್ತೆ. Many are praying only for their 5-member, 3-member family.
ನಾವು ನಮ್ಮ ಸಾಧಾರಣ ಪ್ರಾರ್ಥನೆ 500-300 ಜನ ಕುಟುಂಬಕ್ಕಾಗಿ ಮಾತ್ರ ಮಾಡ್ತೇವೆ. But you can start there, but we have to pray for thousands and millions of others similarly suffering. ಹಾಗಾಗಿ ಇಂದಿನಿಂದ ನಿನ್ನಲ್ಲಿ ಏನು ಕಷ್ಟ ಇದೆ ಅಂತಹ ಸಾವಿರಾರು ಜನರಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸು. First and foremost, pray that they may be washed in the infinitely precious blood of Jesus. ಏಕೆಂದರೆ ಪ್ರಪ್ರಥಮವಾಗಿ ಅವರು ಯೇಸು ಕ್ರಿಸ್ತರ ಸೌಖ್ಯದ ರಕ್ತದಿಂದ ತೊಳೆಯಲ್ಪಡುತ್ತಾರೆ. The blood of Jesus, the Son of God, will wash away every sin. 1 John 1:7. ಯೇಸುವಿನ ಪರಿಶುದ್ಧ ರಕ್ತವು ನಮ್ಮೆಲ್ಲರನ್ನ ತೊಳೆದು ಶುದ್ಧೀಕರಿಸುತ್ತದೆ. 1 ಯೋಹನ 1:7. 1 John 1:7. The blood of Jesus, the Son of God, will wash away every sin from thousands of people, from thousands of millions of people. 1 ಯೋಹನ 1:7 ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಯೇಸುವಿನ ಪರಿಶುದ್ಧ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸುತ್ತದೆ. Hallelujah. 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 How many people go for Sunday Mass? Raise the hand. ಬಲಿಪೂಜೆ, ಪ್ರತಿ ಭಾನುವಾರ ಬಲಿಪೂಜೆಗೆ ಹೋಗುವವರು ಕೈಗಳನ್ನ ಮೇಲೆತ್ತಿ. Very good. All have raised your hand. ಸೊ ಎಲ್ಲರೂ ಕರಗಳನ್ನು ತಟ್ಟಿ. Put down your hand. But before you, when you prepare for Sunday Mass, take a paper like this and write Holy Eucharist of infinite merits. ಸೊ ನೀವು ಯಾವಾಗ ಬಲಿಪೂಜೆಗೆ ಹೋಗ್ತೀರಾ, ಹೋಗುವ ಮುನ್ನ ಒಂದು ಪೇಪರ್ನಲ್ಲಿ ಬರೀರಿ, ಪವಿತ್ರ, ಇದು ಪರಮ ಪ್ರಸಾದವೇ ಸ್ವರ್ಗೀಯ ಮೆಟ್ಟಿಲಾಗಿದೆ. Maybe you can write under that 1 John 2:2, He is the sacrificial offering for our sins, not only for our sins, but for the sins of the whole world. 1 John 2:2. 1 ಯೋವಾನ್ನ 2ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ ಎಂಬ ಈ ವಾಕ್ಯವನ್ನು ಬರೆಯಿರಿ. That is the Holy Eucharist. ಅದು ಪರಮ ಪ್ರಸಾದಕ್ಕಾಗಿ. Taking the Eucharist in the hand, the priest says, Behold the Lamb of God who takes away the sins of the world. ಗುರುಗಳು ಪರಮ ಪ್ರಸಾದವನ್ನು ಕೈಲಿ ಹಿಡಿದ ಮೇಲೆ ಹೇಳುತ್ತಾರೆ, ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. So taking the paper, you can write Holy Eucharist of infinite merits. ಹಾಗಾಗಿ ನೀನು ಈ ಪೇಪರ್ನಲ್ಲಿ ಬರೆಯುವಾಗ ಹೇಳಬೇಕು, ಸ್ವರ್ಗೀಯ ಅನಂತ ಆಶೀರ್ವಾದ ಕೃಪೆಗಳನ್ನು ಕೊಡುವಂಥದ್ದು ಪರಮ ಪ್ರಸಾದ. Maybe there is an alcoholic in your family or drug addict, right? I pray for millions of alcoholics and drug addicts. ನಿನ್ನ ಕುಟುಂಬದಲ್ಲಿ ಕುಡುಕರು, ಡ್ರಗ್ ಅಡಿಕ್ಟ್ಸ್ಗಳಿರಬಹುದು. ಅವರಿಗೆ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಅಡಿಕ್ಟ್ ಆಗಿರೋರಿಗಾಗಿ, ದಾಸರಾಗಿರೋರಿಗಾಗಿ ಪ್ರಾರ್ಥಿಸಿರಿ. Maybe you have financial crisis and problems, right? I pray for not only for myself, thousands and millions of these people who are undergoing financial crisis. ನಿನಗೆ ಪ್ರಸ್ತುತ ಆರ್ಥಿಕವಾಗಿ ಸಮಸ್ಯೆಗಳು, ಸಾಲಗಳಿರಬಹುದು. ನಿನಗಾಗಿ ಮಾತ್ರ ಪ್ರಾರ್ಥಿಸಬೇಡ, ಸಾವಿರಾರು ಲಕ್ಷಾಂತರ ಜನರಿಗಾಗಿ ಪ್ರಾರ್ಥಿಸು, ನಿನಗೆ ಬಿಡುಗಡೆ ಆಗ್ತದೆ. With faith and love, we are praying for thousands and millions. ವಿಶ್ವಾಸ ಮತ್ತು ಪ್ರೀತಿಯಲ್ಲಿ ಸಾವಿರಾರು ಜನರಿಗಾಗಿ ಪ್ರಾರ್ಥಿಸು. We are praying also for all the people in India, 1,500 million people. ನಾವು ಕೂಡ ದೇಶದ ಎಲ್ಲ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇವೆ. Wash each one of them with your most precious blood. Fill them with the Holy Spirit. ಪರಿಶುದ್ಧ ರಕ್ತವು ಅವರನ್ನು ತೊಳೆಯಲಿ, ಶಕ್ತಿಯುತವಾದ ಪವಿತ್ರಾತ್ಮರ ಅಭಿಷೇಕ ಅವರಿಗೆ ಉಂಟಾಗಲಿ. Do you wish the whole of India to be saved and not to go to hell but to come to heaven? ಇಡೀ ದೇಶವು ಆತ್ಮರಕ್ಷಣೆ ಒಂದು ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ಹೋಗಬಾರ್ದು ಅಂತ ನೀನು ಆಸೆ ಪಡ್ತೀಯಾ? How many of you like all the Indians to come to heaven? ಎಷ್ಟು ಜನಕ್ಕೆ ಆಸೆ ಇದೆ ಎಲ್ಲ ಭಾರತೀಯರೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಅಂತ? You may not be praying every day. ನೀನು ದಿನ ಪ್ರಾರ್ಥನೆ ಮಾಡದೇ ಇರಬಹುದು. Write down a prayer. I pray ಹಾಗಾಗಿ ಆ for ಪ್ರಾರ್ಥನೆಯನ್ನು ಬರೆದಿಡು. all the people in India to be washed by the blood of Jesus, to be filled with the Holy Spirit. ಹೀಗೆ ಬರೆದಿಡು, ಭಾರತ ದೇಶದ ಎಲ್ಲ ಜನರು ಪವಿತ್ರ ಯೇಸು ರಕ್ತದಿಂದ ತೊಳೆದು ಆತ್ಮರಿಂದ ತುಂಬಲ್ಪಡಲಿ, ಆತ್ಮರಕ್ಷಣೆ ಉಂಟಾಗಲಿ, ಸ್ವರ್ಗಕ್ಕೆ ಹೋಗುವಂತಾಗಲಿ. There may be sickness in your family. ನಿನ್ನ ಕುಟುಂಬದಲ್ಲಿ ರೋಗಗಳಿರಬಹುದು.
Pray for all the sick and suffering people in India. Write down a prayer. ಭಾರತದಲ್ಲಿರುವಂತ ಎಲ್ಲ ರೋಗಿಗಳಿಗೋಸ್ಕರ ಬರೆದು ಪ್ರಾರ್ಥಿಸು. Hallelujah. ಹಲ್ಲೆಲೂಯಾ. Some people are drug addicts. Pray for all the drug addicts in India. ಕೆಲವರು ಮಾದಕ ವ್ಯಸನಿಗಳಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿರಿ. God will send the Holy Spirit upon all our intentions. ಪವಿತ್ರಾತ್ಮರು ಎಲ್ಲರ ಅಭಿಪ್ರಾಯ ಉದ್ದೇಶಗಳ ಮೇಲೆ ಆತ್ಮರ ಅಭಿಷೇಕ ನೀಡುತ್ತಾರೆ. All such people will be washed by the blood of Jesus. ಅಂತ ಎಲ್ಲ ವ್ಯಕ್ತಿಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತಾರೆ. We will see millions of miracles and healings. ನೀವು ಸೌಖ್ಯ ಮತ್ತು ಬಿಡುಗಡೆಯನ್ನು ಅನುಭವಿಸ್ತೀರಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. When Jesus Christ inaugurated his church on the day of Pentecost, only few people were there, 12 apostles and 72 disciples or something like that. A few number only were there. ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಸೇರಿ ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತರು ಪವಿತ್ರಾತ್ಮರ ಅಭಿಷೇಕದ ನಿಮಿತ್ತ ಈ ಧರ್ಮಸಭೆಯನ್ನ ಸ್ಥಾಪಿಸಿದರು. Now 2,600 million Christians all over the world. 2,000 ಮಿಲಿಯನ್ ಕ್ರಿಶ್ಚಿಯನ್ಸ್ಗಳು, ಕ್ರೈಸ್ತರು ಇಡೀ ಪ್ರಪಂಚದಲ್ಲಿ ತುಂಬಿದ್ದಾರೆ. It is our duty to spread the gospel, the good news of salvation. If only you believe in Jesus and surrender your life to Jesus, your sins will be forgiven and you can receive the Holy Spirit. ಆತ್ಮ ರಕ್ಷಣೆಗಾಗಿ ಶುಭ ಸಂದೇಶವನ್ನು ಸಾರಿ ದೈವಿ ಪ್ರೀತಿಯನ್ನ ಪ್ರಸರಿಸುವಂತಹ ಕಾರ್ಯವಿದು. Luke 1:46-55. ಲೂಕ 1:46. My soul, Mary said, my soul magnifies the Lord and my spirit rejoices in God my Savior. ಮಾತು ಹೇಳಿದ್ರು, ನನ್ನ ಆತ್ಮ ಕರ್ತನನ್ನ ಸ್ತುತಿಸುತ್ತಿದೆ, ಆತನಲ್ಲಿ ಉಲ್ಲಾಸಿಸುತ್ತಿದೆ ಎಂಬುದಾಗಿ. For he has looked with favor on the lowliness of his servant. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. Surely from now on all generations shall call me blessed. ಧನ್ಯಲೆಂದು ಹೊಗಳುವರೆನ್ನ ಇಂದಿನಿಂದ ಸರ್ವ ಜನಾಂಗ. For the mighty one has done great things for me and holy is his name. ಏಕೆನೆ ಮಾಡಿಹ ನಿನಗೆ ಸರ್ವಶಕ್ತನು ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Many people have psychological problems like fear and so on. ಅನೇಕರು ಮಾನಸಿಕವಾಗಿ ಕುಂದಿ ಹೋಗಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಭಯದಿಂದ. 26 people are healed of their fear and anxiety. ಮಾನಸಿಕವಾಗಿ ನೊಂದುಕೊಂಡು ಭಯ ಮತ್ತು ಚಿಂತೆಯ ಬಂಧನದಲ್ಲಿದ್ದ 26 ಮಂದಿಗಳಿಗೆ ಯೇಸು ಇಂದು ಸ್ಪರ್ಶಿಸಿ ಬಿಡುಗಡೆ ನೀಡಿದ್ದಾರೆ. Isaiah 43:5, God says, fear not, I will be with you. ಯೆಶಾಯ 43, ಭಯಪಡಬೇಡಿ, ನಾನು ನಿನ್ನನ್ನು ರಕ್ಷಿಸಿದಾತ. When you recite and repeat such word of God, your fear will go, your anxiety will go away. ಈ ವಾಕ್ಯವನ್ನು ನೀನು ಪದೇ ಪದೇ ಹೇಳುವಾಗ ನಿನ್ನಲ್ಲಿರುವ ಭಯ ಮತ್ತು ಹೆದರಿಕೆ ಬಿಟ್ಟು ಹೋಗ್ತದೆ. So whatever word of God touches you, you have to collect them, write them down in your diary and recite and repeat. ಯಾವೆಲ್ಲ ವಾಕ್ಯಗಳು ನಿನ್ನನ್ನು ಮುಟ್ತದೆ ಅದನ್ನು ನೀನು. Isaiah 43:5, fear not, I am with you. ಯೆಶಾಯ 43:5, ಭಯಪಡಬೇಡ, ನಾನಿರುವೆ ನಿನ್ನ ಸಂಗಡ. Some of you, when you came from home, you had a headache and heaviness of head. Such people raise the hand. ಇಲ್ಲಿ ಹೇಳಿ, ನೀವು ಬಂದಾಗ ಇಲ್ಲಿ ತಲೆನೋವಿಂದ ಬಂದ್ರಿ ಅಂತವರು ಕರಗಳನ್ನ ಮೇಲೆತ್ತಿ. Stand up. ಎದ್ದು ನಿಲ್ಲಿ. Headache and heaviness of head when you came from home. ನೀವು ಮನೆಯಿಂದ ಬಂದಾಗ ತಲೆನೋವಿತ್ತು ಮತ್ತು ತಲೆ ಸುತ್ತಿತ್ಲು. But now, by now you are healed and delivered from headache and heaviness of head. ಈ ಕ್ಷಣಗಳಲ್ಲಿ ನಿಮ್ಮ ತಲೆಯ ಬಾಧೆ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದೆ. All who got healed by now, raise the hand. ಸೌಖ್ಯ ಈಗಾಗಲೇ ಪಡೆದವರು ಕರಗಳನ್ನ ಮೇಲೆತ್ತಿ. ಎಲ್ಲರೂ ಮುಂದೆ ಬನ್ನಿ. Forward to the stage. ಈ ಬಲಿಪೀಠದ ಮುಂದೆ, ಅಂದರೆ ಈ ಸ್ಟೇಜಿನ ಮುಂದೆ ಬಂದು ನಿಂತ್ಕೊಳ್ಳಿ.
Those who got healed by now, come to the stage. ಯಾರನ್ನೆಲ್ಲ ಯೇಸು ಸೌಖ್ಯಪಡಿಸಿದ್ದಾರೆ ತಲೆ ಸಮಯದಿಂದ ಬಂದು ನಿಂತ್ಕೊಳ್ಳಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Only those who got healed of headache and heaviness of head come forward. ಯಾರಿಗೆ ಈ ತಲೆನೋವು ಮತ್ತು ತಲೆ ಸುತ್ತಿಯಿಂದ ಸೌಖ್ಯ ಆಗಿದೆ ಅವರು ಮಾತ್ರ ಮೇಲೆ ಬನ್ನಿ. Psalm 103 verse 3. ಕೀರ್ತನೆ ಪುಸ್ತಕ 103ನೇ ಅಧ್ಯಾಯ 3ನೇ ವಾಕ್ಯ. Our God forgives our sins and heals our diseases. ನಮ್ಮ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲ ಗಾಯಗಳನ್ನು ಗುಣಪಡಿಸುತ್ತಾರೆ. Our God is a forgiving God and a healing God. ನಮ್ಮ ದೇವರು ಕ್ಷಮಿಸುವ ಸೌಖ್ಯ ನೀಡುವ ದೇವರು. Our God is not waiting to punish us, but to get away from the punishment He suffered on the cross. ನಮ್ಮ ದೇವರು ದಂಡಿಸಲು ಕಾಯುವವರಲ್ಲ, ಬದಲಿಗೆ ಗುಣಪಡಿಸಲು ಕಾಯುವವರು. And you turn to that side and raise your right hand and wave your right hand. ನೋಡಿ, ಅದಕ್ಕೆ ಕ್ಯಾಮ್ರಾದ ಮುಂದೆ ನಿಮ್ಮ ಕರಗಳನ್ನು ಎತ್ತಿ ಕೈಗಳನ್ನು ಹಾಡಿಸಿ ಸೌಖ್ಯಕ್ಕೆ ಸಾಕ್ಷಿ ನೀಡಿ. Come forward, all these women, come nearer this place. ಮುಂದೆ ಬಲಿಪೀಠದ ಮುಂದೆ ಬನ್ನಿ. Okay. And now all of you ಈ ಕಡೆ wave your ಇರೋರು hands ಬನ್ನಿ. once again. ನೀವು ಬನ್ನಿ ಈ ಕಡೆ, ಕಮ್ ದಿಸ್ ಸೈಡ್. Lift up your right hand and move your right hand. ಬಲಗೈಯನ್ನು ಎತ್ತಿ ಕೈಗಳನ್ನು ಬೀಸಿ ಸಾಕ್ಷಿ ನೀಡಿ. Everybody lift up your hands and clap your hands. ಅವರ ಕರಗಳನ್ನು ನೋಡಿ ಕರಗಳನ್ನು ತಟ್ಟುವ. Hallelujah. 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 Thank you very much. Now you can go back. ಎಲ್ಲರಿಗೂ ವಂದನೆಗಳು. ಈಗ ನೀವು ಹೋಗಿ ನಿಮ್ಮ ಸ್ಥಳದಲ್ಲಿ ಕುಳಿತುಕೋಬಹುದು. Hallelujah. 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 Those who are suffering from fever and cough when you came from home, 2 of them are healed. ಮನೆಯಿಂದ ಬರುವಾಗ ಜ್ವರ ಮತ್ತು ಕೆಮ್ಮಲಿತ್ತು, ಅಂತವರನ್ನ ಇಬ್ಬರನ್ನ ಯೇಸು ಗುಣಪಡಿಸಿದ್ದಾರೆ. Some people are under bad habits and addiction to internet, mobile addiction and so on. 21 are getting deliverance. ಕೆಲವರಿಗೆ ತುಂಬ ಕೆಟ್ಟ ಸ್ವಭಾವವಿತ್ತು, ಅದರಲ್ಲೂ ಇಂಟರ್ನೆಟ್ ಅಡಿಕ್ಷನ್ಸ್ಗಳು ಮತ್ತು ಕೆಲವು ಬಂಧನಗಳಿತ್ತು. ಇಂತಹ ಬಂಧನ ಅಡಿಕ್ಷನ್ಸಲ್ಲಿದ್ದಂತಹ 21 ಮಕ್ಕಳನ್ನು ದೇವರು ಬಿಡುಗಡೆ ನೀಡಿದ್ದಾರೆ. John, hallelujah. Hallelujah. John 8:36, if the Son sets you free, you will be free indeed. ಯೋಹಾನ 8:36, ಇಗೋ ಪುತ್ರರು ನಿಮಗೆ ಬಿಡುಗಡೆ ನೀಡಿದರೆ ನೀವು ನಿಜವಾಗಲೂ ಸ್ವತಂತ್ರರು. Hallelujah. Hallelujah. 2 people get better eyesight. ಇಬ್ಬರಿಗೆ ದೃಷ್ಟಿ ತುಂಬ ಇಂಪ್ರೂವ್ ಆಗಿದೆ. 4 people are healed of their heart problem. ಹೃದಯದ ಸಮಸ್ಯೆಲಿದ್ದ 4 ಜನರಿಗೆ ಸೌಖ್ಯ ಸಿಕ್ಕಿದೆ. Allergic skin problem, itching and rashes, 4 people are healed. ಚರ್ಮ ಕಾಯಿಲೆಯಲ್ಲಿದ್ದು ಆಗಾಗ ತುರಿಕೆ ನವೆ ಬರುತ್ತಿದ್ದಂಥ 4 ಜನರಿಗೆ ಸೌಖ್ಯವಾಗಿದೆ. Hallelujah. Hallelujah. We are being anointed with Holy Spirit. ನೀವೆಲ್ಲರೂ ಪವಿತ್ರಾತ್ಮರಿಂದ ತುಂಬಲ್ಪಡ್ತೀರಿ. When we meet with sick people, suppose they ask, can you pray? Then you pray for them in the name of Jesus and they also get healing. ನೋಡಿ, ನೀವು ಪ್ರಾರ್ಥನೆಯಲ್ಲಿ ಆತ್ಮರಿಂದ ತುಂಬಲ್ಪಟ್ಟಿರೋದರಿಂದ ಯಾರೆಲ್ಲ ರೋಗಿಗಳು ನಿಮ್ಮನ್ನು ಕೇಳಿಕೊಂಡ್ರೆ ನೀವು ಪ್ರಾರ್ಥಿಸುವಾಗ ಆತ್ಮರ ಅಭಿಷೇಕ ನಿಮ್ಮಲ್ಲಿರೋದರಿಂದ ಅವರಿಗೆ ರೋಗ ಸೌಖ್ಯ ಉಂಟಾಗ್ತದೆ. Some of you, after a previous retreat or convention, you happen to pray for a sick people and by God's mercy they got immediate healing. Such people stand up. ಇಲ್ಲಿದ್ದ ಕೆಲವರು ಈಗಾಗಲೇ ಧ್ಯಾನವನ್ನು ಭಾಗವಹಿಸಿ ಕೃಪೆಯನ್ನು ಪಡೆದು ಇಲ್ಲಿಂದ ಹೋಗಿ ನೀವು ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ರೋಗಿಗಳು ನಿಮ್ಮ ಪ್ರಾರ್ಥನೆಯಿಂದ ಗುಣ ಹೊಂದಿದ್ದಾರೆ. ಇಂಥವರು ನಮ್ಮ ಮಧ್ಯೆ ಇದ್ದರೆ ಎದ್ದು ನಿಂತ್ಕೊಳ್ಳಿ. When you prayed for some sick people in the name of Jesus, they got healed. ಯೇಸು ಕ್ರಿಸ್ತರ ನಾಮದಲ್ಲಿ ನೀವು ಪ್ರಾರ್ಥಿಸುವಾಗ ಅವರಿಗೆ ಸೌಖ್ಯ ಉಂಟಾಗಿದೆ. Such people raise the hand. ಆಗ ಅವರು ಕರಗಳನ್ನು ಮೇಲೆತ್ತಿ. Raise the hand. 2, 3, 4, 5, 6, 7, 8, 9, 10, 11, 12, 13, 14, 15, 16, 17 people got the gift of healing. That maybe it said
This is the power of healing others in the name of Jesus. 17 ಜನರಿಗೆ ಕೃಪೆ ಇದೆ. ಇದರ ನಿಮಿತ್ತ ಇದು ಸಂಪೂರ್ಣವಾಗಲಿದೆ. ದೇವರು ಸೌಖ್ಯದ ವರವನ್ನು ಇವರಿಗೆ ನೀಡಿದ್ದಾರೆ. We have to tell them to forgive the enemies, to accept Jesus as Lord and Savior. ಅವ್ರಿಗೆ ಹೇಳಿ ಅವರನ್ನು ಕ್ಷಮಿಸಿ ಯೇಸು ಕ್ರಿಸ್ತರನ್ನ ರಕ್ಷಕರನ್ನಾಗಿ ಸೇವಕರನ್ನಾಗಿ ಸ್ವೀಕರಿಸಲಿ. Gift of healing, the power of healing others in the name of Jesus. 12 people are given that gift. 12 ಜನರಿಗೆ ಈ ರೋಗ ಸೌಖ್ಯದ ವರದಾನ ನೀಡಿದ್ದಾರೆ. Neck pain and difficulty to turn the neck. How many people got healing? ಕತ್ತಿನ ಸಮಸ್ಯೆ ಇದ್ದು ಕತ್ತನ್ನ ಆ ಕಡೆ ಈ ಕಡೆ ಆಡಿಸಲಾಗದವರಿಗೆ ದೇವರು ಸೌಖ್ಯ ನೀಡಿದ್ದಾರೆ. ಹೀಗೆ ಕತ್ತಿನ ಸಮಸ್ಯೆ ಇದ್ದು ಈಗ ಸೌಖ್ಯ ಆದವರು ಎದ್ದು ನಿಂತ್ಕೊಳ್ಳಿ. When you came from home, you had this problem, neck problem. ನೀವು ಮನೆಯಿಂದ ಬಂದಾಗ ಕತ್ತಿನ ಸಮಸ್ಯೆ ಇತ್ತು, ಈಗ ಕತ್ತು ಫುಲ್ ಫ್ರೀ ಆಗಿದೆ. ಈ ರೀತಿ ಫ್ರೀ ಆಗೋರು ಎದ್ದು turn the neck. ಕರಗಳನ್ನ ಮೇಲೆತ್ತಿ. If you got healing, only those who got healing raise the hand. ಯಾರಿಗೆ ಸೌಖ್ಯ ಆಗಿದೆ ಅವರು ಮಾತ್ರ ಕೈಗಳನ್ನ ಮೇಲೆತ್ತಿ. 3, 4, 5, 6, 7, 8, 9, 10, 11 people got healing of neck pain. ಕತ್ತಿನ ನೋವಿನ ಸಮಸ್ಯೆಲಿದ್ದ 11 ವ್ಯಕ್ತಿಗಳಿಗೆ ದೇವರು ಸೌಖ್ಯ ನೀಡಿದ್ದಾರೆ. Hallelujah. 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 The Lord is blessing 3 families with a new house. 3 ಕುಟುಂಬಗಳಿಗೆ ಮನೆಯನ್ನ ಕಟ್ಟುವ ಆಶೀರ್ವಾದವನ್ನ ದೇವರು ನೀಡಿದ್ದಾರೆ. Matthew 6:33. Seek the kingdom of God and His justice, and all other things will be added unto you. Matthew 6:33. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ. ನೀವಾದರೂ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಡಿರಿ, ಅದರೊಟ್ಟಿಗೆ ನಿಮಗೆ ಎಲ್ಲವೂ ಪೂರ್ತಿಯಾಗಿ ಕೊಡಲ್ಪಡುವುದು. Maybe when you attended a previous retreat or convention, at that time you do not have a good house. Maybe after the convention or retreat, God gave you a good house, at least a small house of your own. Such people raise the hand. ನೋಡಿ, ಕಳೆದ ಬಾರಿ ಧ್ಯಾನದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದು ಮನೆಗೆ ಹೋದ ನಂತರ ನಿಮ್ಮ ಮನೆ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಈಗ ನೀವು ಒಂದು ಹೊಸ ಮನೆಯನ್ನು ಕಟ್ಟಿದ್ದೀರಿ. ಈ ರೀತಿ ಇದ್ದವರು ಯಾರಿದ್ದೀರಿ? ಎದ್ದು ನಿಂತ್ಕೊಳ್ಳಿ. If you got a new house after the retreat or convention, ಧ್ಯಾನದ ನಂತರ ಹೊಸ ಮನೆಯನ್ನ ನೀವು ಪಡೆದಿದ್ರೆ ಎದ್ದು ನಿಂತ್ಕೊಳ್ಳಿ. stand up and lift up your hands. ಎದ್ದು ನಿಂತು ಕರಗಳನ್ನ ಮೇಲೆತ್ತಿ, Wave your hands. ಕೈಗಳನ್ನ ಬೀಸಿ. 7, 8, 9, 10. Nearly 15 people got a new house. 15 ಜನರಿಗೆ ದೇವರು ಈ ಮನೆಯನ್ನ ಕೊಟ್ಟಿದ್ದಾರೆ. ಅವರು ಸಾಕ್ಷಿ ನೀಡುತ್ತಿದ್ದಾರೆ. Hallelujah. 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 Many people are doing good things in the family and outside the family and helping at least some people, because God is given them the wisdom to know the needs and to help others. ಕೆಲವರು ಮನೆಯಲ್ಲಿ ಮತ್ತು ಮನೆಯವರೆಗೆ ಸೇವೆಯನ್ನು ಮಾಡ್ತಿದ್ದಾರೆ. ಇದು ದೇವರು ಅವರಿಗೆ ಕೊಟ್ಟಿರುವಂಥ ಜ್ಞಾನ, ಸೇವೆಯ ಮನೋಭಾವ. Some people have some serious problem. They go to a person and for Christian counseling, and their good word will console them and direct them in the right way. For that, gift of wisdom is needed. ಯಾರಾದರೂ ಕಷ್ಟವನ್ನು ಬಂದು ನಿಮಗೆ ಹೇಳಿಕೊಂಡಾಗ ನೀವು ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೀರಾ. ಅದನ್ನು ನಾವು ಅದು ಜ್ಞಾನದ, ವಿವೇಕದ ಆತ್ಮ ಅಭಿಷೇಕ ಎಂದು ಹೇಳ್ತೇವೆ. 68 people are given the gift of wisdom. ಇಂತಹ 61 ಜನರಿಗೆ ಈ ಒಂದು ವಿವೇಚನೆಯ ವರದಾನವನ್ನು ದೇವರು ನೀಡಿದ್ದಾರೆ. For getting the gift of wisdom, we have to study the word of God daily. ಸೊ ಇಂಥವರೆಲ್ಲ ಈ ಕೀರ್ತನೆಯ ಪುಸ್ತಕವನ್ನು ಪ್ರತಿದಿನ ಓದಿ. Hallelujah. 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 When rising up in the morning, some people getting giddiness, vomiting sensation, such one person is healed. ಪ್ರತಿದಿನ ಬೆಳಗ್ಗೆ ಎದ್ದಾಗ ತಲೆ ಸುತ್ತುವಂಥದ್ದು, ವಾಂತಿ ಬರುವ ರೀತಿ ಆಗುವಂಥದ್ದು, ಇಂತಹ ಒಬ್ಬ ವ್ಯಕ್ತಿಯನ್ನ ಯೇಸು ಈಗ ಗುಣಪಡಿಸಿದ್ದಾರೆ. Hallelujah. 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 Freedom from deep sorrow regarding the departed one, those who died.
ಬಹಳವಾಗಿ ಪ್ರೀತಿಸಿ ವ್ಯಕ್ತಿಯನ್ನ ಕಳೆದುಕೊಂಡ ವ್ಯಕ್ತಿ ತುಂಬಾ ದುಃಖದಲ್ಲಿದ್ರು. always sad about the death of the dear ones. ಪ್ರತಿದಿನ ಸತ್ತ ವ್ಯಕ್ತಿಗಾಗಿ ರೋಧಿಸುವಂಥದ್ದು. According to Bible, only 2 days you can weep. ವಾಕ್ಯದ ಪ್ರಕಾರ, ಬೈಬಲ್ ಶ್ರೀಗ್ರಂಥದ ಪ್ರಕಾರ ಯಾರಾದರೂ ತೀರೋದ್ರೆ 2 ದಿನ ಅವರಿಗಾಗಿ ನಾವು ಅಳಬಹುದು. Because they are going to their heavenly Father for eternal happiness. ಏಕೆಂದರೆ ಅವರು ಸ್ವರ್ಗೀಯ ತಂದೆಯ ಬಳಿಗೆ ಶಾಶ್ವತವಾದ ಮನೆಗೆ ಹೋಗುತ್ತಿದ್ದಾರೆ. Then you should not go on weeping for that. ಹಾಗಾಗಿ ದೀರ್ಘವಾಗಿ ನಾವು ಅಳಬಾರದು. You have to thank God for the death of the dear ones. ಹಾಗಾಗಿ ಪ್ರೀತಿ ಪಾತ್ರರ ಸಾವಿಗಾಗಿ ನಾವು ವಂದನೆ ಸಲ್ಲಿಸಬೇಕು. What about we are missing the dear ones? God will supply our needs. ಸೊ ಹೀಗಾಗಿ ನಾವು ಕಳೆದುಕೊಂಡಿರೋದ್ರಿಂದ ನಾವೇನು ಮಾಡಬೇಕು? ಖಂಡಿತವಾಗಿ ಅವರ ಅವಶ್ಯಕತೆಗಳನ್ನು, ಅವರ ಕೊರತೆಯನ್ನು ದೇವರು ನೀಗಿಸ್ತಾರೆ. Abdominal problems, gas trouble, indigestion, constipation, 6 persons are healed. ಹೊಟ್ಟೆಯ ಸಮಸ್ಯೆಲಿರುವಂಥದ್ದು, ಮಲಬದ್ಧತೆ ಇರುವಂಥದ್ದು, ಹಾಗಾಗಿ ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ಇರುವ 6 ಜನರನ್ನು ಯೇಸು ಗುಣಪಡಿಸಿದ್ದಾರೆ. When we come here, we see some of the people are conducting praise and worship, music ministry and so on. ಕೆಲವರು ಇಲ್ಲಿ ಬಂದು ಇದು ಸಂಗೀತ ವಾದ್ಯ ಸೇವೆಯನ್ನು ಮಾಡ್ತಾರೆ. Leading others to praise and worship. ಅನೇಕರನ್ನ ದೈವಿ ಮಾರ್ಗ ಸಂಗೀತದಲ್ಲಿ ಹೋಗುವ ಕೃಪೆ ಅದು. 86 persons are given the gift of praising and worshiping and leading others to praise and worship. ದೇವರನ್ನ ಸ್ತುತಿಸಿ ಹಾಡುವ ಸಂಗೀತ ಜ್ಞಾನವನ್ನ, ಇತರರನ್ನ ಸ್ತುತಿ ಸ್ತೋತ್ರಗಳಲ್ಲಿ ಕರೆದು ಹೋಗುವಂತ ಕೃಪೆಯನ್ನ 86 ಜನರಿಗೆ ದೇವರು ನೀಡಿದ್ದಾರೆ. Hallelujah. 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 Some people are every month postponing the sacrament of confession. ಕೆಲವರು ಪ್ರತಿದಿನ ಈ ಪಾಪ ನಿವೇದನೆಯನ್ನು ಮುಂದೂಡೋದು, ನಾಳೆ ಮಾಡ್ತಾನೆ ಅಂತ. At least once in a month make your confession. ತಿಂಗಳಿಗೆ ಒಮ್ಮೆ ಆದರೂ ಒಮ್ಮೆ ಪಾಪ ನಿವೇದನೆ ಮಾಡಿ. If possible once in a week, but at least once in a month. ಸಾಧ್ಯವಾದರೆ ವಾರಕ್ಕೆ ಒಮ್ಮೆ ಆದರೂ, ಇಲ್ಲವಾದರೆ ತಿಂಗಳಿಗೆ ಒಮ್ಮೆ ಆದರೂ ಪಾಪ ನಿವೇದನೆ ಮಾಡಿ. In this retreat, some people are given the grace to make their confession frequently. ಈ ಧ್ಯಾನಕ್ಕೆ ಬಂದ ನಿಮ್ಮಲ್ಲಿ ಅನೇಕರಿಗೆ ಪ್ರತಿ ವಾರಕ್ಕೊಮ್ಮೆ ಪಾಪ ನಿವೇದನೆ ಮಾಡುವ ಕೃಪೆಯನ್ನು ಕೊಟ್ಟಿದ್ದಾರೆ. Hallelujah. 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 Those who are throat pain and block of voice, 2 people are getting healing. ಗಂಟಲು ಸಮಸ್ಯೆ ಹಾಗೂ ಮಾತನಾಡಲು ಸಮಸ್ಯೆ ಇದ್ದ 2 ದೇವರು ಸೌಖ್ಯ ನೀಡಿದ್ದಾರೆ. Those who have knee pain and difficulty to bend the knees, raise the hand. ಯಾರಿಗೆಲ್ಲ ಮಂಡಿ ನೋವಿತ್ತು ಹಾಗೂ ಸೊಂಟದ ನೋವಿದ್ದು ಬಗ್ಗಲು ಆಗ್ತಿರ್ಲಿಲ್ಲ, ಅವರು ಕೈಗಳನ್ನು ಮೇಲೆತ್ತಿ. Those who have knee problem, difficulty to bend the knees and to kneel down, such people stand up. ಮೊದಲನೇದಾಗಿ ಈ ಮಂಡಿ ನೋವಿದ್ದು ಮೊಣಕಾಲು ಹಾಕಕ್ಕಾಗಲ್ಲ, ನಿಲ್ಲಕ್ಕೆ ಆಗಲ್ಲ, ಈ ರೀತಿ ಮಂಡಿ ಸಮಸ್ಯೆ ಇರೋರು ಎದ್ದು ನಿಂತ್ಕೊಳ್ಳಿ. Try to kneel down, try to move your knees and check whether you got healing by now. ಮಂಡಿ ಸಮಸ್ಯೆ ಇರುವ ನೀವು ಈಗ ಮೊಣಕಾಲನ್ನು ಊರಿ ನೋಡಿ ಅಥವಾ ನಡೆದಾಡಿ ಒಮ್ಮೆ ಚೆಕ್ ಮಾಡಿ ನೋಡಿ. By now, by these 4 days, if you got healing of knee problem, raise the hand. ಈ 4 ದಿನಗಳಲ್ಲಿ ನಿಮಗೆ ಸೌಖ್ಯವನ್ನು ಅನುಭವಿಸಿದರೆ ನಿಮ್ಮ ಕರಗಳನ್ನು ಮೇಲೆತ್ತಿ. All those who got healing of knee problem, please come forward. ಮಂಡಿಯ ನೋವಿನ ಸಮಸ್ಯೆಯಿಂದ ಸೌಖ್ಯ ಆದವರು ಮುಂದೆ ಬನ್ನಿ. Those who got healing for knee problem, come forward. ಮಂಡಿಯ ಸಮಸ್ಯೆಯಿಂದ ಸೌಖ್ಯ ಹೊಂದಿದವರು ಈ ಬಲಿಪೀಠದ ಬಳಿಗೆ ಬನ್ನಿ. Some people were sick in the leg was weak. Now your legs are strengthened. ಕೆಲವರಿಗೆ ಕಾಲುಗಳಲ್ಲಿ ಬಲಹೀನತೆ ಇತ್ತು, ಈಗ ಕಾಲಿನಲ್ಲಿ ಶಕ್ತಿ ಇದೆ ಅಂತವರು ಬನ್ನಿ. How many people got more strength for your weak legs? Stand up. ಎಷ್ಟು ಜನರಿಗೆ ಈ ಕಾಲಿನಲ್ಲಿ ಮಂಡಿಯಲ್ಲಿ ಶಕ್ತಿ ಜಾಸ್ತಿ ಆಗಿದೆ, ಅವರು ಕೈಗಳ ಮೇಲೆತ್ತಿ. Those who got better strength for your weak legs, stand up. ನಿಮ್ಮ ಬಲಹೀನತೆಯಿಂದ ಬಿಡುಗಡೆ ಹೊಂದಿದ್ದೀರಿ, ಸೌಖ್ಯ ಆದವರು ಎದ್ದು ನಿಂತು ಬನ್ನಿ. And come forward. ಮೇಲೆ ಬನ್ನಿ. To glorify the Lord. ದೇವರನ್ನ ಮಹಿಮೆ ಪಡಿಸಲು. Whenever you get any miracle from the Lord,
write it down in a diary or notebook. ನೀವು ಯಾವಾಗೆಲ್ಲ ದೈವಿ ಅಭಿಷೇಕವನ್ನು ಅನುಭವಿಸ್ತೀರಾ ನೀವು ಅದನ್ನು ನಿನ್ನ ಡೈರಿಯಲ್ಲಿ ಬರೆದಿಡು. Sometimes every week or every month you go through that book and thank the Lord for the miracles you received in your family. ಅದನ್ನು ನೀನು ಜೀವಿತದಲ್ಲಿ ಬರೆದಿಡು, ಅದನ್ನು ಆಗಾಗ ಓದು. Hallelujah. ಹಲ್ಲೆಲೂಯಾ. Sometimes you can write down some big miracles others received so that later we can tell our children how the Lord did miracles for our neighbors. ನೀವು ಯಾವಾಗೆಲ್ಲ ಸೌಖ್ಯವನ್ನು ಪಡಿತೀರಾ ಕುಟುಂಬದವರಿಗೂ ಮನೆಯವರಿಗೂ ಅದನ್ನು ಸಾಕ್ಷಿಯನ್ನು ನೀಡಿ. Hallelujah. ಹಲ್ಲೆಲೂಯಾ. 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 Now all of you stand up and clap the hands for these healing miracles. ಎಲ್ಲರೂ ಎದ್ದು ನಿಂತು ಕರಗಳನ್ನು ತಟ್ಟಿ ದೇವರನ್ನ ಮಹಿಮೆ ಪಡಿಸುವ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Now you can go back. ಈಗ ನೀವು ನಿಮ್ಮ ಸ್ಥಳಗಳಿಗೆ ಹೋಗಬಹುದು. Thank you for coming. ನೀವು ಬಂದದಕ್ಕಾಗಿ ವಂದನೆಗಳು. Our God is a God of miracles. ನಮ್ಮ ದೇವರು ಅದ್ಭುತ ಮಾಡುವ ದೇವರು. Jesus dying on the cross carried our sufferings and sickness upon the cross. ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ ಯೇಸು ನಮ್ಮ ಪಾಪಗಳನ್ನ ಹೊತ್ತುಕೊಂಡು ನಮಗಾಗಿ ಮೃತರಾದರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. After coming here, how many received more of joy and peace, fruits of the Holy Spirit? ಇಲ್ಲಿ ಬಂದ ನಂತರ ಎಷ್ಟು ಜನರಿಗೆ ಶಾಂತಿಯ ಪ್ರೀತಿಯ ಅನುಭವವಾಗಿದೆ? ಕೈಗಳನ್ನ ಮೇಲೆತ್ತಿ. Almost all of you. ಎಲ್ಲರೂ ಕೂಡ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Those who had lower back pain and so on. ಕುಳಿತುಕೊಳ್ಳುವಾಗ ಈ ಕೆಳಭಾಗದ ನೋವು, ಸೊಂಟದ ಕೆಳಗೆ ನೋವು ಬರೋದು, ಹೆಚ್ಚು ಸಮಯ ಕುಳಿತುಕೊಳ್ಳಲು ಆಗಲ್ಲ. When you sit for some time, you have problem in the lower back and buttocks. ಹೆಚ್ಚು ಸಮಯ ಕೂತ್ಕೊಂಡ್ರೆ ಈ ಅಪದ ಮನೆಯಲ್ಲಿ ಬಹಳ ನೋವು ಬರುವಂಥದ್ದು. How many of you got healing after coming here? ಈ ರೀತಿ ಹೆಚ್ಚು ಸಮಯ ಕೂರಲಾಗದೆ ನೋವಿರುವಂಥದ್ದು ಮೂಳೆ ಮತ್ತು ಮಾಂಸದ ನೋವು ಇದು. Lower back pain. ಈ ಸೌಖ್ಯವಾದವರು ಎದ್ದು ನಿಂತ್ಕೊಳ್ಳಿ. Lift up your hands. ನಿಮ್ಮ ಕರಗಳನ್ನ ಮೇಲೆತ್ತಿ. Lift up both your hands. ಎರಡು ಕರಗಳನ್ನ ಮೇಲೆತ್ತಿ. And wave your hands. ಎರಡು ಕರಗಳನ್ನ ಬೀಸಿರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You can sit down. ನೀವು ಕುಳಿತುಕೋಬಹುದು. Shoulder pain and difficulty to raise the hands. ಈ ಭುಜದ ಸಮಸ್ಯೆ ಇದ್ದು ಕೈಗಳನ್ನ ಮೇಲೆತ್ತಲಾಗಲ್ಲ, ಕೈಯನ್ನ ಆಡಿಸಲು ಆಗಲ್ಲ. How many people got healing? ಎಷ್ಟು ಜನರಿಗೆ ಭುಜದ ಸೌಖ್ಯವಾಗಿದೆ? ಈಗ ನೋವಿಲ್ಲ, ಎದ್ದು ನಿಂತ್ಕೊಳ್ಳಿ. Shoulder pain and difficulty to raise the hands. ಬಂದಾಗ ಈ ಭುಜ ನೋವಿತ್ತು, ಕೈ ಎತ್ತಕ್ಕಾಗ್ತಾ ಇರಲಿಲ್ಲ, ಇಂಥವ್ರು ಎದ್ದು ನಿಂತ್ಕೊಳ್ಳಿ. Hallelujah. ಹಲ್ಲೆಲೂಯಾ. Clap your hands. So many received healing. ಕರಗಳನ್ನು ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. What is our destination? Where do you want to go, to heaven or hell after your death? ನಾವು ಸತ್ತ ನಂತರ ಎಲ್ಲಿ ಹೋಗ್ಬೇಕು? ಸ್ವರ್ಗಕ್ಕ, ನರಕಕ್ಕ? Heaven. Those who want to go to hell, raise the hand. ಯಾರೆಲ್ಲ ನರಕಕ್ಕೆ ಹೋಗ್ಬೇಕು ಕೈ ಎತ್ತಿ. Nobody. ಯಾರು ಹೋಗಲ್ಲ. ಅಯ್ಯೋ, Everybody wants to go to heaven. ಯಾರೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಕೈ ಎತ್ತಿ. Only one hand is raised. ಒಂದು Other ಕೈ. hand is hanging to the earth. ಸ್ವರ್ಗಕ್ಕೆ ಹೋಗ್ಬೇಕಾ? ಎರಡು ಕೈ ಎತ್ತಬೇಕು. Total self-surrender is needed. ಸಂಪೂರ್ಣ ಸಮರ್ಪಣೆ. Stand up. ಎದ್ದು ನಿಲ್ಲಿ. Those who want to go to heaven, stand up. ಯಾರೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಎದ್ದು ನಿಂತ್ಕೊಳ್ಳಿ. So there is a exercise for you. ಈಗ ನಮಗೆ ಒಂದು ಸೌಖ್ಯದ ಎಕ್ಸಸೈಸ್ ಇದೆ. When I say 1, 2, 3, 4, jump 4 times to heaven. ಸೊ ಯಾವಾಗ ಗುರುಗಳು 1, 2, 3, 4 ಅಂತ ಹೇಳ್ತಾರೆ, ನಾವು 4 ಬಾರಿ ಜಂಪ್ ಮಾಡಬೇಕು. Get ready. ರೆಡಿ? When I say 1, 2, 3, 4, jump 4 times to heaven. ನೀವು ಗುರುಗಳು ಯಾವಾಗ 4 ಬಾರಿ ನಂಬರ್ನ ಹೇಳ್ತಾರೆ, ನೀವು 4 ಸಾರಿ ಸ್ವರ್ಗವನ್ನ ನೋಡಿ
ಜಂಪ್ ಮಾಡಬೇಕು. Hallelujah. ಹಾಲೆಲೂಯಾ. 1, 2, 3, 4. Good. ಗುಡ್. You have jumped well. ನೀವು ಚೆನ್ನಾಗಿ ಜಂಪ್ You ಮಾಡಿದ್ರಿ. can jump better. ಇನ್ನೂ ಚೆನ್ನಾಗಿ ಜಂಪ್ ಮಾಡಬಹುದು. Hallelujah. ಹಾಲೆಲೂಯಾ. Now I will say 1, 2, 3, 4, 5. Then jump 5 times. ಈ ಗುರುಗಳು 5 ನಂಬರ್ ಹೇಳ್ತಾರೆ. ಈಗ 5 ಬಾರಿ ಜಂಪ್ ಮಾಡಬೇಕು. Some will receive physical healing. ಈ ರೀತಿ ಜಂಪ್ ಮಾಡುವಾಗ ಶಾರೀರಿಕ ಸೌಖ್ಯ ಉಂಟಾಗುತ್ತೆ. Some will receive fruits of the Holy Spirit, love, joy, peace. ಕೆಲವರಿಗೆ ಪವಿತ್ರಾತ್ಮರ ಫಲಗಳು ಸಿಗುತ್ತೆ. Jumping 5 times. 5 times. 1, 2, 3, 4, 5. You are improved far better. ಮೊದಲಿಗಿಂತ ಈಗ ತುಂಬಾ ಇಂಪ್ರೂವ್ ಆಗಿದ್ದೀರಾ. You are, but you can still improve. ಇನ್ನೂ ಇಂಪ್ರೂವ್ ಆಗ್ಬೋದು. I will say 6 times, jump 6 times to heaven. ಈಗ 6 ಬಾರಿ ನಂಬರ್ ಹೇಳ್ತಾರೆ. 6 ಬಾರಿ ಸ್ವರ್ಗವನ್ನ ನೆನೆಸ್ಕೊಂಡು ನೆಗಬೇಕು. The purpose of our life is to have eternal happiness in heaven. ನಮ್ಮ ಜೀವಿತದ ಮೊದಲ ಉದ್ದೇಶವೇ ಸ್ವರ್ಗೀಯ ಸಂತೋಷವನ್ನ ಪಡೆಯುವಂಥದ್ದು. Every suffering, we have to offer our suffering in union with the sufferings of Jesus on the cross. ನಮ್ಮ ಪ್ರತಿಯೊಂದು ವೇದನೆಗಳನ್ನ ಯೇಸು ಕ್ರಿಸ್ತರ ಶಿಲುಬೆಯ ವೇದನೆಗೆ ಸಮರ್ಪಣೆ ಮಾಡಬೇಕು. For millions of sinners to be converted. ಏಕೆ ಲಕ್ಷಾಂತರ ಜನರು ಬದಲಾವಣೆಯಾಗಲು, ಯೇಸುವನ್ನ ಅರಿತುಕೊಳ್ಳಲು. Don't waste our suffering. ನಿಮ್ಮ ಈ ವೇದನೆಯನ್ನ ವ್ಯರ್ಥ ಮಾಡಬೇಡಿ. Every suffering we offer in union with the sufferings of Jesus for millions of other sick people, alcoholics, drug addicts. ಪ್ರತಿಯೊಂದು ನಿನ್ನ ವೇದನೆಯನ್ನ ಯೇಸು ಕ್ರಿಸ್ತರ ಶಿಲುಬೆಯ ವೇದನೆಯೊಂದಿಗೆ ಸೇರಿಸಿ ಸಾವಿರಾರು ವ್ಯಕ್ತಿಗಳ ಆತ್ಮರಕ್ಷಣೆಗಾಗಿ, ಬಂಧನದ ಬಿಡುಗಡೆಗಾಗಿ ಸಮರ್ಪಿಸಿರಿ. All the big saints of the church offered their little sufferings for the conversion of sinners. ಪ್ರತಿಯೊಬ್ಬರು ನಿನ್ನ ಸಣ್ಣ ಸಣ್ಣ ವೇದನೆಗಳನ್ನ ಪಾಪಿಗಳ ಮನಪರಿವರ್ತನೆಗಾಗಿ ಸಮರ್ಪಿಸಿರಿ. Don't waste your suffering. ನಿನ್ನ ಸಮಸ್ಯೆ, ನಿನ್ನ ಒಂದು ವೇದನೆಯನ್ನ ವ್ಯರ್ಥ ಮಾಡಬೇಡಿ. When you have suffering, don't go on accusing others, mother-in-law, sister-in-law, but forgive. ವೇದನೆ ಇದ್ದಾಗ ಅತ್ತೆ ಮಾವ, ಅವರು ಅತ್ತೆ ಸೊಸೆ, ಇವ್ರನ್ನ ಬೈಯೋದಲ್ಲ, ಬದಲಾಗಿ ಕ್ಷಮಿಸಿ. But offer your suffering for thousands and millions of sinners and alcoholics and drug addicts. ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮಗಳ ರಕ್ಷಣೆಗಾಗಿ, ಕುಡುಕರ ಬದಲಾವಣೆಗಾಗಿ, ಪಾಪಿಗಳ ಮನವರ್ತನೆಗಾಗಿ, ಆತ್ಮರಕ್ಷಣೆಗಾಗಿ ಸಮರ್ಪಿಸಿರಿ. All those who have sufferings, pain, raise the hand. ಯಾರೆಲ್ಲ ಸಫರಿಂಗ್ ಇದೆ, ವೇದನೆ ಇದೆ, ಕೈಗಳನ್ನ ಮೇಲೆತ್ತಿ. Then you have to offer your suffering. How many years you are old? So many millions of sick people. ಎಷ್ಟು ವರ್ಷಗಳಿಂದ ವೇದನೆಯಲ್ಲಿದ್ದೀರಾ, ಅಷ್ಟು ವೇದನೆಗಳನ್ನ ಲಕ್ಷಾಂತರ ಆತ್ಮಗಳ ರಕ್ಷಣೆಗಾಗಿ ಸಮರ್ಪಿಸಿರಿ. In union with the sufferings of Jesus on the cross. ಯೇಸು ಕ್ರಿಸ್ತರ ಪವಿತ್ರ ಶಿಲುಬೆಯ ವೇದನೆಯೊಂದಿಗೆ ಸೇರಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. How many of you are ready to offer your everyday suffering for the conversion of sinners? ಆತ್ಮ ರಕ್ಷಣೆಗಾಗಿ ಎಷ್ಟು ಜನರು ವೇದನೆ ಪಡಲು ಸಿದ್ಧರಿದ್ದೀರಾ? Don't waste your suffering. ನಿಮ್ಮ ವೇದನೆಯನ್ನ ವ್ಯರ್ಥ ಮಾಡಬೇಡಿ. You will become saints. ನೀವು ಸಂತರಾಗ್ತೀರಿ. We are called to become saints. ನೀವು ಸಂತರಾಗಲು ಕರೆಯಲ್ಪಟ್ಟವರು. We are called to become like Jesus. ಯೇಸು ಕ್ರಿಸ್ತರಂತಾಗಲು ಕರೆಯಲ್ಪಟ್ಟವರು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Jumping 6 times. 6 ಸಮಯ Get ready. Get ready. ರೆಡಿಯಾಗಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. 1, 2, 3, 4, 5, 6. Clap your hands. ಕರಗಳನ್ನು ತಟ್ಟಿ. How many received more of joy? ಸಂಪೂರ್ಣ ಸಂತೋಷ ಪಡೆದರು ಕೈಗಳನ್ನು ಮೇಲೆತ್ತಿ. Hallelujah. ಹಾಲೆಲೂಯಾ. All of you received joy when you jumped 6 times to heaven. ನೀವು 6 ಬಾರಿ ಸ್ವರ್ಗವನ್ನು ನೆನೆಸಿ ನೆಗೆದಾಗ ಈ ಪವಿತ್ರಾತ್ಮರ ಫಲವಾದ ಸಂತೋಷವನ್ನ ಪಡೆದಿದ್ದೀರಿ. You are becoming like little children. ನೀವು ದೇವರ ಮಕ್ಕಳಾಗಿದ್ದೀರಿ. Hallelujah. ಹಾಲೆಲೂಯಾ. But some received physical healing when you jump towards heaven. Such people
Raise the hand. ಸ್ವರ್ಗವನ್ನ ನೆನೆಸಿ ನೆಗೆಯುವಾಗ ಶಾರೀರಿಕ ಸೌಖ್ಯ ಉಂಟಾಗಿದೆ. ಇಂಥವರು ಕರಗಳನ್ನು ಮೇಲೆತ್ತಿ. Some received physical healing when you jumped towards heaven. ಸ್ವರ್ಗವನ್ನು ನೆನೆಸಿ ನೆಗೆಯುವಾಗ ಶಾರೀರಿಕ ನೋವು ಸೌಖ್ಯವಾಗಿದೆ. ಕೈಗಳನ್ನು ಮೇಲೆತ್ತಿ. They only stand up. ಅವರು ಮಾತ್ರ ಎದ್ದನಲ್ಲಿ, ಉಳಿದವರು ಕುಳಿತುಕೊಳ್ಳಿ. Others sit down. ಬೇರೆಯವರು ಕುಳಿತುಕೊಳ್ಳಿ. Hallelujah. ಹಾಲೆಲೂಯಾ. Who received physical healing, come forward. ಯಾರಿಗೆಲ್ಲ ಶಾರೀರಿಕ ಸೌಖ್ಯ ಉಂಟಾಗಿದೆ ಮೇಲೆ ಬನ್ನಿ. Whoever received physical healing, ಶಾರೀರಿಕ ಸೌಖ್ಯವಾದವರು ಮೇಲೆ ಬನ್ನಿ. this all means in our life we should aim at heaven. ನಾವು ಸ್ವರ್ಗವನ್ನ ನೋಡಿ ಜಂಪ್ ಮಾಡಬೇಕು. We should live for heavenly reward. ಸ್ವರ್ಗೀಯ ಆಶೀರ್ವಾದಗಳಿಗಾಗಿ ಜೀವಿಸಬೇಕು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. How many years Jesus lived on this earth? ಎಷ್ಟು ವರ್ಷ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಜೀವಿಸಿದರು? Only 33 years. 33 ವರ್ಷ ಮಾತ್ರ. Then according to the will of God, he died on the cross of Calvary. ಯೇಸು ಕ್ರಿಸ್ತರು ನಮ್ಮ ಪಾಪಕ್ಕಾಗಿ ಶಿಲುಬೆಯಲ್ಲಿ ಮೃತರಾದರು. But ಆದರೆ on the third day of his death, he was risen up with glory. ಆದರೆ ಮೂರನೇ ದಿನ ಶರೀರ ಸಹಿತ ಜೀವ ಸ್ವರೂಪಿಯಾಗಿ ಎದ್ದರು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Look at here, so many people on the stage who were jumping towards heaven received physical healing. ನೋಡಿ, ಎಷ್ಟು ಜನ ವಿಶ್ವಾಸಿಗಳು ಸ್ವರ್ಗವನ್ನ ನೆನೆಸಿ ಜಂಪ್ ಮಾಡುವಾಗ ಸೌಖ್ಯ ಪಡೆದಿದ್ದಾರೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. This is a lesson for the whole world. We should aim at heaven. ಇದನ್ನು ನಾವು ಇಡೀ ಪ್ರಪಂಚಕ್ಕೆ ತೋರಿಸಬೇಕು. ನಾವು ಜಂಪ್ ಮಾಡೋದು, ನಾವು ಜೀವಿಸುವುದು ಸ್ವರ್ಗವನ್ನ ನೋಡಿ. Eternal life is our destination. ನಮ್ಮ ಮಾರ್ಗದಲ್ಲಿರುವ ಗುರಿಯೇ ಆತ್ಮರಕ್ಷಣೆ. As we receive Holy Communion, we will have a union with God in heaven. ನಾವು ಯಾವಾಗೆಲ್ಲ ಪರಮ ಪ್ರಸಾದವನ್ನು ಸ್ವೀಕರಿಸ್ತೇವೆ, ದೇವರೊಂದಿಗಿನ ಅವಿನಯ ಸಂಬಂಧ ಉಂಟಾಗ್ತದೆ. Clap your hands and praise the Lord. ಕರಗಳನ್ನು ತಟ್ಟಿ ಸ್ತೋತ್ರ ಸಲ್ಲಿಸುವ. Father, at least one or two say the healing. ಯಾರಾದರೂ ಇಬ್ಬರು ಬನ್ನಿ ಸಾಕ್ಷಿ ಹೇಳಲು. One ಸೌಖ್ಯವಾಗಿ. or two persons say, when you jumped, what happened? ಈ ನೀವು ಜಂಪ್ ಮಾಡುವಾಗ ಏನಾಯ್ತು ಹೇಳಿ. ಸುಮಾರು 6-7 ವರ್ಷಗಳಿಂದ ಬ್ಲ್ಯಾಕ್ ಪೇನ್ ಇತ್ತು. ನಿನ್ನೆ ಮೊನ್ನೆ ಎಲ್ಲ ಪ್ರೇಯರ್ ಮಾಡ್ತಾ ಇದ್ವಿ, ಅಷ್ಟೇನೇ ರಿಕವರ್ ಅನ್ನಿಸ್ಲಿಲ್ಲ. ಈಗ ಫಸ್ಟ್ ಕರೆದಾಗ ಸಹ ಅಷ್ಟೇನು ಅನ್ನಿಸ್ಲಿಲ್ಲ. ಅಂದರೆ ಸ್ವಲ್ಪ ಕಡಿಮೆ ಆಗೋ ಸೂಚನೆಗಳು ಕಾಣ್ತಾ ಇತ್ತು. ಈಗ ಜಂಪ್ ಮಾಡುವಾಗ ಪೂರ್ತಿ ಕಾಲು ಇಡುವಷ್ಟು ನನಗೆ. He had from 7 years back pain. 2 days he is praying, nothing happened. While jumping, healed. Hallelujah. Hallelujah. Maybe see one lady. ಯಾರಾದರೂ ಒಬ್ಬ ಮಹಿಳೆ ಬನ್ನಿ. ನನಗೆ ತುಂಬ ಇಲ್ಲಿಗೆ ಬಂದಾಗಿಂದ ತುಂಬ ಕಾಲು ನೋಯ್ತಾ ಇತ್ತು. ಬಲಗಡೆ ಕಾಲು ತುಂಬಾ ರಾತ್ರಿ ಹೋಗಿ ಮಲಗಿದ್ರೆ ಸಾಕು ಬೆಡ್ ಮೇಲೆ ಅನ್ನಿಸ್ತಾ ಇತ್ತು, ಅಷ್ಟು ಕಾಲು ನೋವಿತ್ತು. ಮತ್ತು ಈ ಕೈ ಯಾವಾಗಲೂ ಮೇಲೆತ್ತೋದಕ್ಕೆ ಅಲ್ಲೇಲೂಯ್ಯ ಮತ್ತು ಜಪಸರ ಮಾಡುವ ಮೇಲೆತ್ತುವಾಗ ತುಂಬ ನೋವಿತ್ತು ನನಗೆ. ಹಾಗೆ ಸೊಂಟ ಹಿಂದ್ಗಡೆ ಪೇಯ್ನು ತುಂಬಾ ಇತ್ತು. ಈಗ ರಾತ್ರಿ ಮಲಗ್ದಾಗಿಂದ ಈಗ ಬೆಳಗ್ಗೆ ಇಲ್ಲಿ ಮಂಡಿಗಾಲು ಹಾಕಿ ಜಪಸರ ಮಾಡುವಾಗಲಿ ಮತ್ತು ಎದ್ದು ಮೊಣಕಾಲು ಹಾಕುವಾಗ ನನಗೆ ಯಾವ ನೋವೂ ಇಲ್ಲ. ಮತ್ತು ಈಗ ಜಂಪ್ ಮಾಡಿಸ್ಬೇಕಾದ್ರೆ 6 ಸರಿ ಫಾದರ್ ಜಂಪ್ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಸಂತೋಷ, ಮೈಯಲ್ಲಿರೋದಂಥರ ಏನೋ ಒಂಥರ ನೋವು ನನಗೆ ಕಡಿಮೆಯಾಗಿ ಅನಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. She had back pain and shoulder pain, leg pain, difficult to pray, difficult to sleep, but while jumping completely healed. ಎಷ್ಟು ವರ್ಷ? There is no countless. She had by Hallelujah. Hallelujah. For one more person, only 2 more person. ಪ್ರೈಸ್ ದ ಲಾರ್ಡ್. ನನಗೆ ಸುಮಾರು 5 ವರ್ಷದಿಂದ ಈ ಲೆಫ್ಟ್ ಸೈಡ್ ಕಾಲು ನಡೆಯೋಕ್ಕೆ ಆಗಲ್ಲ. ಎಲ್ಲಿ ಕೂತ್ಕೊಂಡ್ರು ಕೆಳಗೆ ಕೂತ್ಕೊಂಡ್ರು ಎದ್ದೊಳಕ್ಕಾಗಲ್ಲ, ಎದ್ದರೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಇವಾಗ ನನಗೆ ತುಂಬ ಚೆನ್ನಾಗಿ ನಡೀತೀನಿ. ಇವತ್ತು ತುಂಬ ನನಗೆ ಸಂತೋಷ ಆಯಿತು. ಈ ಕಾಲು ಇಷ್ಟು ಮೇಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಇವತ್ತು ಚೆನ್ನಾಗಿ ಜಂಪ್ ಮಾಡಿದ್ದೀನಿ. ಮೊಳಂಗಾಲು ಹಾಕಿ 5 ವರ್ಷ ಆಯಿತು ನಾನು.
ಇವತ್ತೇ ಕೆಳಗಡೆ ಮೊಳಂಗಾಲ ಹಾಕಿದ್ದೀನಿ. ಹಂಗಾಗಿ ಜೀಸಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. From past 5 years, she could not able to lift her some left leg. When father told to jump, while jumping, she is very happy to see her leg, that is, she is coming back upside. ಈಗ ಸಮಯ ಇಲ್ಲ, ನಾವು ನಿಮ್ಮನ್ನ ಕರೆದಾಗ ಬಂದು ಸಾಕ್ಷಿ ಹೇಳಿ ಅದನ್ನು ನಾವು ತಗೊಳ್ತೇವೆ. Thank you for coming. Thank you for coming. Praise the Lord. Hallelujah. 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 We all received such miracles. That is why we are here to preach ಈ the word of God. ವೇದಿಕೆ ಮೇಲೆ ಬೋಧಿಸುವ ನಾವೆಲ್ಲರೂ ಇಂತಹ ಶಕ್ತಿಯುತವಾದ ಸೌಖ್ಯವನ್ನು ಅನುಭವಿಸಿರೋದ್ರಿಂದ ದೇವರಿಗೆ ಕೃತಜ್ಞತೆಯಾಗಿ ಸೇವೆ ಮಾಡ್ತಿದ್ದೇವೆ. Hallelujah. Hallelujah. This man for 23 years 23 ವರ್ಷಗಳಿಂದ ಈ ಕಂಕುಳಲ್ಲಿ ಒಂದು ಗಂಟಿತ್ತು. in a retreat, it was announced that lump is healed. ಮಳಯಾಳ ಸೆಕ್ಷನ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು, ಈಗ ಗಂಟಿಲ್ಲ, ಸಂಪೂರ್ಣ ಗುಣ ಆಗಿದೆ. Praise the Lord. ಪ್ರೈಸ್ ದಿ ಲಾರ್ಡ್. The lady is his wife. ಅವರ ಧರ್ಮಪತ್ನಿ. She was a police constable. ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. But he got stomach cancer for 5 years. 5 ವರ್ಷದಿಂದ ಹೊಟ್ಟೆಯ ಕ್ಯಾನ್ಸರ್ ಇತ್ತು. For 5 years only water, warm water she can drink. ಬಿಸಿ ನೀರು ಮಾತ್ರ 5 ವರ್ಷದಿಂದ ಕುಡಿತಿರುವುದು. No solid food. ಯಾವುದು ಕೂಡ ಗಟ್ಟಿ ಆಹಾರ ತಿನ್ನುವಂತಿಲ್ಲ. But when she was watching Goodness TV, a light from Goodness TV came to the cancer affected part. ಟಿವಿಯಲ್ಲಿ ಗುಡ್ ನ್ಯೂಸ್ ಟಿವಿಯಲ್ಲಿ ವಾಕ್ಯವನ್ನು ಕೇಳುವಾಗ ಟಿವಿಯಲ್ಲಿ ಆ ಶಕ್ತಿ ಬಂತು, ಹೊಟ್ಟೆ ಗುಣ ಆಯಿತು. Hallelujah. Hallelujah. 5 years cancer was healed in 2 or 3 or 4 5 minutes when the light from Goodness TV came to the cancer affected part. 5 ವರ್ಷಗಳ ಈ ಕ್ಯಾನ್ಸರ್ ರೋಗ 5 ನಿಮಿಷದ ವಾಕ್ಯದಲ್ಲಿ ಸಂಪೂರ್ಣ ಸೌಖ್ಯ ಪಡೆದಳು. Hallelujah. Hallelujah. Husband and wife are serving in this retreat center. ಸೊ ಈ ದೇವರಿಗೆ ಕೃತಜ್ಞತೆಯಾಗಿ ಜೀವಿಸ್ತಿದ್ದಾರೆ. Hallelujah. Hallelujah. ದಯಮಾಡಿ ಎಲ್ಲ ಎದ್ದು ನಿಲ್ಲಿ. Lift up both your hands. ನಿಮ್ಮ 2 ಕರಗಳನ್ನು ಮೇಲೆತ್ತಿ. Praise and thank the Lord for the evangelization retreats that is going on around the world. ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಇಡೀ ಪ್ರಪಂಚಕ್ಕಾಗಿ ಪ್ರಾರ್ಥಿಸುವ. This is a gift of God, free gift of God, pouring out the Holy Spirit. ನಾವು ಆ ಪವಿತ್ರಾತ್ಮರ ದಿವ್ಯ ಕೃಪೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ. Put both your hands upon your head ನಿಮ್ಮ ಕೈಗಳನ್ನು ತಲೆ ಮೇಲಿಡುವೆ. and say 3 times, glory be to the Father and to the Son and to the Holy Spirit. 3 ಬಾರಿ ಒಟ್ಟಿಗೆ ಸೇರಿ ಹೇಳುವ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಲಿದ್ದಾಗಿ ಈಗಲೂ ಯಾವಾಗಲೂ ಸದಾಕಾಲವೂ ಸ್ತೋತ್ರ ಉಂಟಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಲಿದ್ದಾಗಿ ಈಗಲೂ ಯಾವಾಗಲೂ ಸದಾಕಾಲವೂ ಸ್ತೋತ್ರ ಉಂಟಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಲಿದ್ದಾಗಿ ಈಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ. Hallelujah. Hallelujah. When you pray like this, Holy Spirit will come upon us. ನೀವು ಯಾವಾಗೆಲ್ಲ ಈಗ ಪ್ರಾರ್ಥನೆ ಮಾಡ್ತೀರಾ, ಪವಿತ್ರಾತ್ಮರ ಶಕ್ತಿ ಇಳಿದು Because ಬರ್ತದೆ. we are reciting the name of God the Father, God the Son, Holy Spirit. ಯಾಕಂದ್ರೆ ತ್ರಯೇಕ ದೇವರ 3 ವ್ಯಕ್ತಿಗಳ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Thank you very much. You are a wonderful chosen people of God. ನೀವೆಲ್ಲರೂ ದೇವರಿಂದ ಕರೆಯಲ್ಪಟ್ಟು ಆರಿಸಲ್ಪಟ್ಟಂತಹ ಸುಂದರವಾದ ವ್ಯಕ್ತಿಗಳು. Every day pray for 70 million people. ಕರ್ನಾಟಕ Holy Spirit. ಪ್ರತಿ ದಿನ ಕರ್ನಾಟಕದ 7 ಕೋಟಿ ಜನರಿಗಾಗಿ ರಕ್ತ ತೊಳೆಯಲಿ, ಆತ್ಮ ತುಂಬಲಿ ಎಂದು ಪ್ರಾರ್ಥಿಸಿ. Hallelujah. 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 ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು
ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.